ಸರಿಗಮಪ ಸೀಸನ್ 21ರ ವಿಜೇತರಾಗಿರುವಂತಹ ನಮ್ಮ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯ ಶಿವಾನಿ ಶಿವದಾಸ್ ಸ್ವಾಮಿ ಅವರಿಗೆ ನಮ್ಮ ಐಸಿಎಸ್ ಪಾಡ್ಕಾಸ್ಟ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ಕಾರ, ಧನ್ಯವಾದಗಳು. ನಿಮ್ಮ ಸರಿಗಮಪ ಪಯಣ ಹೇಗಿತ್ತು ಮೇಡಮ್? ಪಯಣ ಚೆನ್ನಾಗಿತ್ತು, ಸ್ವಲ್ಪ ಕಷ್ಟನೂ ಇತ್ತು. ಈ ವರ್ಷ RCB ಕಪ್ಪು ನಮ್ದೇ. ಸೊ ಸರಿಗಮಪ ಟ್ರಾಫಿ ಬೀದರ್ದೆ, ನಮ್ದೇ. ನಮ್ಮ ಕಾರಡಿಗೆ ದ್ಯಾಮೇಶ್ ಅವ್ರ ಜೊತೆ ಮಾಡಿದಂತ ಜನ್ಮದ ಜೋಡಿ ಅದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂತು. ಸಾಂಗ್ ಏನಾದ್ರು ಒಂದೆರಡು ಲೈನ್ ಹಾಡ್ಬೋದಾ? ಇವನ್ಯಾರ ಮಗನೋ ಹಿಂಗವನಲ್ಲ. ಸರಿಗಮಪ ಸೀಸನ್ 21ರ ವಿಜೇತರಾಗಿರುವಂತಹ ನಮ್ಮ ಬೀದರ್ ಜಿಲ್ಲೆಯ ಶಿವಾನಿ ಸ್ವಾಮಿ ಅವರ ತಂದೆಯಾದಂತಹ ಹಾಗೂ ಗುರುಗಳಾದಂತಹ ಶಿವದಾಸ್ ಸ್ವಾಮಿ ಅವರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಸರ್, ಸರಿಗಮಪ ಸೀಸನ್ಗೆ ಹೋಗ್ಬೇಕಂತ ಯಾವ ರೀತಿ ಪ್ರಿಪರೇಷನ್ ಮಾಡಿದ್ರಿ? ಮೊದಲಿಂದ ಪ್ರಿಪರೇಷನ್ ಮಾಡಿದ್ರಾ ಸರ್ ನೀವು? ಮೊದಲು ಇಂಡಿಯನ್ ಐಡಲ್ ಬಂದ್ಮೇಲೆ ಶಿವಾನಿ ಅವರಿಗೆ ಅಲ್ಲಿ ಇಂಡಿಯನ್ ಐಡಲ್ನಲ್ಲಿ ಮುಂದೆ ಹೋಗಲಿಲ್ಲ ಅವರು. ಆ್ಯಕ್ಚುಲಿ ಅಲ್ಲಿ ಕೂಡ ಬಹಳಷ್ಟು ಮುಂದೆ ಹೋಗಬೇಕಾಗಿತ್ತು, ಬಟ್ ಏನೋ ಪ್ರಾಬ್ಲಮ್ಸ್ ಇದ್ದಿರ್ಬೋದು. ಹಾಡಲ್ಲಿ ಅವ್ರ ಸಾಂಗ್ನಲ್ಲಿ ಏನಾರ ಕಮ್ತರ್ತಿ ಇರ್ಬೋದು ಅಂತ ನಾವು ಏನು ಮಾಡಿದ್ವಿ, ಇಲ್ಲ ಪ್ರಾಕ್ಟೀಸ್ ಮಾಡಿ 2 ವರ್ಷ ಕಂಟಿನ್ಯೂ ರಿಯಾಜ್ ಮಾಡಿ ಸರಿಗಮಪ ನಮ್ಮ ಝೀ ಕನ್ನಡದ ಸರಿಗಮಪ ಆಡಿಷನ್ಸ್ ಬಂದಮೇಲೆ ಎಲ್ಲ ಕಡೆ ಆಡಿಷನ್ಸ್ ಆಗ್ಲತ್ತವ, ಬಟ್ ನಾವು ಬೀದರ್ದಲ್ಲಿ ಆಗ್ತಾ ಇಲ್ಲ. ನೋಡಿದೆವು ಬೀದರ್ದಾಗ ಎಲ್ಲನೂ ಲಿಸ್ಟ್ನಾಗ ಬೀದರ್ ಇಲ್ಲ. ಗುಲ್ಬರ್ಗ ಆಡಿಷನ್ ಇದ್ದು ಅಲ್ಲಿ ಹೋಗಿ ಆಡಿಷನ್ ಕೊಟ್ಟಿವಿ. ಆಡಿಷನ್ ಕೊಟ್ಟಿದ್ಮೇಲೆ ಅಲ್ಲೆಲ್ಲ ಆಡಿಷನ್ ತೊಗೊಂಬೋರು ಎಲ್ಲ ಕಾಂಗ್ರ್ಯಾಚುಲೇಷನ್ ಹೇಳಿದ್ರು ಶಿವಾನಿ ಅವರಿಗೆ. ಒಳ್ಳೇದು ಮಾಡಿದ್ದೆ ಅವರು. ಅದರಲ್ಲಿ ಸ್ವಲ್ಪ ನಮಗೆ ಹೋಪ್ಸ್ ಇತ್ತು ಏನಾರು ಆಗ್ಬೋದು. ಬಟ್ ಮುಂದೆ ಹೋಗಿದ್ಮೇಲೆ ಶಿವಾನಿ ಅವರು ಸೆಲೆಕ್ಷನ್ ಆಯಿತು. ಬೀದರ್ಗೆ ಶಿವಾನಿ ವತಿಯಿಂದ ಒಂದು ಸರಿಗಮಪದ ಟ್ರಾಫಿನೇ ತಗೊಂಡು ಬಂದ್ರು ಮಗಳು. ಬಹಳ ಖುಷಿ ಆಗ್ತದೆ ಸರ್. ನಮ್ಮ ಬೀದರ್ ಜನತೆಗೂ ತುಂಬಾ ಖುಷಿ ಆಯ್ತು. ಹೌದು ಸರ್, ನಮ್ಮ ಉತ್ತರ ಕರ್ನಾಟಕದ ಭಾಗದಿಂದ ತುಂಬಾ ಜನ ಭಾಗವಹಿಸಿದ್ರು. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಬಹಳಷ್ಟು ಜನ ಭಾಗವಹಿಸಿದ್ರು. ಶಿವಾನಿ ಆಗಲಿ, ನಮ್ಮ ಬಾಳು ಬೆಳಗುಂದಿ, ನ್ಯಾಮೇಶ, ಎಲ್ಲರೂ ಬಹಳಷ್ಟು ಜನ ಉತ್ತರ ಕರ್ನಾಟಕದವರು ಒಂದು 5-6 ಜನ ಕಂಟೆಸ್ಟೆಂಟ್ ಇದ್ರು. ಅದರಲ್ಲಿ ಎಲ್ಲರಿಗೂ ಆ ಒಂದು ಕಾಂಪಿಟೇಷನ್ ಮಾಡಿ ಅದರಲ್ಲಿ ಗೆದ್ದು ಬರೋದಂದ್ರೆ ಬಹಳಷ್ಟು ಕಷ್ಟ. ಇದರಲ್ಲಿ ನಿಮಗೆ ತುಂಬಾ ಕಷ್ಟಕರ ಅನಿಸಿದಂತ ಒಂದು ಪ್ರಸಂಗದ ಬಗ್ಗೆ ಹೇಳ್ಬೋದು ಸರ್? ಕಷ್ಟಕರ ಅಂತ ಪ್ರಸಂಗ ಹೇಳಕ್ಕೆ ಏನಂದ್ರೆ, ಕಾಂಪಿಟೇಷನ್ ಹೆಂಗಿರ್ತಾವಂದ್ರೆ ಒಂದು ಮನಸ್ಸಲ್ಲಿ ಒಂದು ಹಡದಡಿ ಇರ್ತದಪ್ಪ, ಏನು ಮಾಡ್ತಾರೋ, ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ಮೇಲೆ ನಮ್ಮ ನಂಬರ್ ತೆಗಿತಾರೋ ಇಲ್ಲೋ. ಫೈನಲ್ನಲ್ಲಿ ಪ್ರೈಸ್ ಅನೌನ್ಸ್ಮೆಂಟ್ ಮಾಡೋ ಟೈಮಿಗೆ ಫಸ್ಟು ಕಾರ್ ಅನೌನ್ಸ್ಮೆಂಟ್ ಮಾಡಿದ್ರು ಶಿವಾನಿ. ಇದು ಪರ್ಫಾರ್ಮೆನ್ಸ್ ಆಫ್ ದಿ ಸೀಸನ್. ಅದು ಪರ್ಫಾರ್ಮೆನ್ಸ್ ಆಫ್ ದಿ ಸೀಸನ್ ಸುಜುಕಿ ಕಾರ್ ಶಿವಾನಿಗೆ ಬಂತು. ಅನುಶ್ರೀ ಅಕ್ಕವರು ಶಿವಾನಿ ಹೆಸರು ತಗೊಳ್ತಾ ಆ ಕ್ಷಣ ನಮ್ಗೆ ಸ್ವಲ್ಪ ಮೂಡ್ ಹಾಫ್ ಆಯ್ತು. ಕಾರ್ ಬಂದ್ರೆ ಎಲ್ಲರೂ ಖುಷಿ ಆಗ್ತದೆ, ಬಟ್ ನಮ್ದು ಮೂಡ್ ಹಾಫ್ ಆಯ್ತು. ಯಾಕೆ ಹಾಫ್ ಆಯ್ತು ಅಂದ್ರೆ, ಪ್ರೈಸ್ ಹೋಯ್ತೇನೋ, ನಮ್ದು ಫಸ್ಟ್ ಪ್ರೈಸ್ ಬರಬೇಕಾಗಿತ್ತು. ಕಾರ್ ಕೊಟ್ಟು ನಮ್ಗೆ ಸಮಾಧಾನ ಮಾಡ್ತಾರೇನೋ ಅಂತ ಹಿಂಗೆ ಅನಿಸ್ತು. ಅದೊಂದು ಭಾಳ ಕಷ್ಟಕರ ಅವತ್ತಿನ ಪೊಸಿಷನ್, ಆವತ್ತಿನ ಟೈಮ್. ಬಟ್ ಅದಾದ್ಮೇಲೆ ಈ ವಿನ್ನರ್ ಅನೌನ್ಸ್ಮೆಂಟ್ ಮಾಡಬೇಕು ಸರ್. ವಿನ್ನರ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಅನುಶ್ರೀ ಅಕ್ಕವರು ಇಬ್ಬರು ಕೈ ಹಿಡಿದ್ರು, ಆರಾಧ್ಯನು ಮತ್ತು ಶಿವಾನಿನೂ ಟೆನ್ಷನ್ದಾಗಿದ್ದರು ನೋಡಿ ಸರ್. ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಆ್ಯಕ್ಚುಲಿ ಅಲ್ಲಿ ಒಂದು 40-50 ಜನ ಬೀದರ್ದವ್ರು ಬಂದಿದ್ರು ಫಿನಾಲಿಗೆ. ಎಲ್ಲರೂ ಟೆನ್ಷನ್ದಾಗ, ಅಲ್ಲಿ ಆಡಿಯನ್ಸ್ ಎಲ್ಲ ಟೆನ್ಷನ್ದಾಗ, ಏನಾಯ್ತಪ್ಪ ಇದು ಫೈನಲ್ ನಂಬರ್ ಹೋಯ್ತು ಶಿವಾನಿ. ಬಟ್ ಅನುಶ್ರೀ ಅಕ್ಕವರು ಶಿವಾನಿ ಅಂತ ವಿನ್ನರ್ ಏನು ಕೈ ಮೇಲೆ ಮಾಡಿದ್ರು, ಎಲ್ಲರ ಟೆನ್ಷನ್ ಹೊಂಟಾಯ್ತು ಸರ್. ಅದೊಂದು ಟೆನ್ಷನ್ ಇತ್ತು ನಾವು ಸರ್ ಟಿವಿಯಲ್ಲಿ ನೋಡಿದೀವಿ ಶಿವಾನಿ ಅವ್ರ ಮುಖದ ಮೇಲೆ ಯಾವ ರೀತಿ ಟೆನ್ಷನ್ ಇತ್ತಂತ. ಹೌದು, ಕರೆಕ್ಟ್ ಸರ್. ಅನುಶ್ರೀ ಅಕ್ಕ ಜೊತೆ ಯಾವ ರೀತಿ ಬಾಂಧವ್ಯ ಬೆಳೆಸ್ಕೊಂಡ್ರಿ ಸರ್? ಅಲ್ಲಿ ಅನುಶ್ರೀ ಅಕ್ಕರು ಯಾವ ರೀತಿ ನಮಗೆ ಸಪೋರ್ಟ್ ಮಾಡಿದ್ರು ಅಂತ ಏನಾದ್ರು ಹೇಳ್ಬೋದಾ? ಖಂಡಿತ. ಅನುಶ್ರೀ ಅಕ್ಕ ಅಂದ್ರೆ ಜಿ ಟಿವಿಗೆ ಒಂದು ಆಧಾರ ಸ್ತಂಭ ಅಂತ ನಡೀತದೆ. ಅನುಶ್ರೀ ಅಕ್ಕ ಇಲ್ಲ ಯಾವುದೋ ಸೀಸನ್ ಆಗಲಿ, ಯಾವುದೋ ಎಪಿಸೋಡ್ ಆಗಲಿ ಆಗ್ಲಕ್ಕೆ ಸಾಧ್ಯ ಇಲ್ಲ. ಅವ್ರು ಇಲ್ಲಿ ಹೋದ್ರೆ ಅಲ್ಲಿ ಶೋಭೆನೇ ಇಲ್ಲ. ನಮಗೆ, ಶಿವಾನಿಗೆ, ನಮ್ಮ ಪರಿವಾರಕ್ಕೆ ಬೀದರ್ದಿಂದ, ಉತ್ತರ ಕರ್ನಾಟಕದಿಂದ ಅಂಥ ಒಂದು ಗಡಿ ಭಾಗದ ಹುಡುಗಿ ಬಂದಿದ್ದಾಳೆ, ಒಂದು ಕಂಟೆಸ್ಟೆಂಟು. ಈ ಪರಿವಾರ ನಮಗೆ ಬಹಳಷ್ಟು ಪ್ರೀತಿ ಮಾಡ್ತಿದ್ರು ನಮ್ಮ ಪರಿವಾರಕ್ಕೆ. ಅನುಶ್ರೀ ಅಕ್ಕವರು ವೆಲ್ಕಮ್ ಸ್ಟಾರ್ಟಿಂಗ್ ನಾನು ಸೆಲೆಕ್ಷನ್ ಆದಾಗ ನಮ್ಮ ಪರಿವಾರಕ್ಕೆ ಏನು ಹೆಸರಿಟ್ಟು ಅಂದ್ರೆ, ಶರಣರ ನಾಡದಿಂದ ಬಂದಿರತಕ್ಕಂಥ ಈ ಪರಿವಾರ
ಶ್ರೀ ಅಕ್ಕ ಅವ್ರು ಹೇಳಿದ್ರು. ಹೌದು ಹೌದು ಸರ್. ಅದೊಂದು ಭಾಳ ಖುಷಿ. ಅವ್ರದ್ದು ನಮ್ದೊಂದು ಶಿವಾನಿಗೆ ಮತ್ತೊಂದು ಶಿವ ಮೆಚ್ಚಿದ ಗಾಯಕಿ ಶಿವಾನಿ, ಅದೊಂದು ಅಟ್ಯಾಚ್ಮೆಂಟ್ ಅನುಶ್ರೀ ಅಕ್ಕವರು ನಮ್ಮ ಪರಿವಾರಕ್ಕೆ ಭಾಳ ಇತ್ತಂತ ನಾ ಹೇಳಕ್ಕೆ ಖುಷಿ ಪಡ್ತೀವಿ. ಓಕೆ, ಮತ್ತೆ ಏನು ನೀವು ಸರಿಗಮಪ ಸೀಸನ್ ಸ್ಟೇಜ್ ಮೇಲೆ ಇವರ ಜೊತೆ ಕಾಂಪಿಟೇಟರ್ಸ್ ಏನಿದ್ರಲ್ಲ ಸರ್, ಬಾಳ ಬೆಳಗುಂದಿ ಆಗಲಿ ಮತ್ತು ದೀಪಕ್ ಆಗಲಿ, ಮತ್ತು ಇವರೆಲ್ಲ ಕಾಂಪಿಟೇಟರ್ಸ್ ನಡುವೆ ನಮ್ಮ ಶಿವಾನಿ ಇವನಿ ಕಾಂಪಿಟೇಷನ್ ಮಾಡ್ತಾ ಇದ್ದಾಗ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಸರ್ ಅಲ್ಲಿ? ಹೌದು, ಎಲ್ಲರೂ ಕಾಂಪಿಟೇಟರ್ಸ್ ಅಂದಮೇಲೆ ಯಾರಿಗೆ ನಮ್ಮದೇ ನಂಬರ್ ಬರ್ಬೇಕಂತ ಅನಿಸ್ತು. ಹೌದು, ಎಲ್ಲರಿಗೂ ಅನಿಸ್ತು. ಬಟ್ ನಮಗೊಂದು ಕಾನ್ಫಿಡೆನ್ಸ್ ಇತ್ತು, ನಮ್ಮ ಮಗು ಶಿವಾನಿ 15-16 ವರ್ಷದಿಂದ ಸಂಗೀತದ ಸಾಧನೆ ಮಾಡ್ತಾ ಇದ್ದಾಳೆ. ಅದೊಂದು ನಮ್ಗೆ ಕಾನ್ಫಿಡೆನ್ಸ್ ಇತ್ತು, ನಮ್ಮ ಮಗಳು ವಿನ್ ಆಗಬಹುದು. ಬೇರೆ ಕಂಟೆಸ್ಟೆಂಟ್ ಟೆನ್ಷನ್ ಇಲ್ಲ ಅಂತಿಲ್ಲ, ಯಾರಿಗೆ ವೋಟಿಂಗ್ ಹೆಚ್ಚಿಗೆ, ಯಾರ್ದು ವ್ಯೂವರ್ಸ್ ಹೆಚ್ಚಿಗೆ, ಯಾರಿಗೆ ಸಬ್ಸ್ಕ್ರೈಬರ್ ಹೆಚ್ಚಿಗೆ, ಇನ್ಸ್ಟಾನಲ್ಲಿ ಆಗಲಿ ಯೂಟ್ಯೂಬ್ನಲ್ಲಿ ಆಗಲಿ. ಬಟ್ ನಮ್ಮ ಹತ್ರ ಒಂದು ಆ ಪರಮಾತ್ಮ ಪರಶಿವನ ಆಶೀರ್ವಾದ, ಆ ನಮ್ಮ ಸಾಧನೆ ಮೇಲೆ, ನಮ್ಮ ಕಲೆ ಮೇಲೆ ವಿಶ್ವಾಸ ಇತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಜನರು ತುಂಬಾ ವೋಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸರ್, ಜನರೆಲ್ಲ ಬಹಳಷ್ಟು ಮಾಡಿದ್ದಾರೆ. ಜನರ ಬೆಂಬಲ ತುಂಬಾ ಚೆನ್ನಾಗಿತ್ತು. ಖಂಡಿತ 100% ವೋಟಿಂಗ್ ಇಲ್ದ ನೀವು ವಿನ್ನರ್ ಆಗೇ ಸಕಲ್. ಹೌದು, ಅದೊಂದು ರೂಲ್ಸ್ ಅದ. ವೋಟಿಂಗು ಪ್ಲಸ್ ನಿಮ್ಮದು ಸಿಂಗಿಂಗು ಪ್ಲಸ್ ಜಜ್ಮೆಂಟು ಎಲ್ಲ ಬೇಕಾಗಿ ಒಂದೇ ಥರ ಒಂದು ಗಾಯನ ಮಾಡಿದ್ರೆ ನಡೆಯಲ್ಲ. ಎಲ್ಲ ರೌಂಡ್ ಆಫ್ ಎಲ್ಲ ನೋಡ್ತಾರೆ. ವೋಟಿಂಗ್ ಎಲ್ಲ ಕಡೆ ನಮಗಾಗಿದೆ. ಅದಕ್ಕಾಗಿ ಬೀದರ ಜನರಾಗಲಿ, ಗುಲ್ಬರ್ಗ, ರಾಯಚೂರು, ಎಲ್ಲ ಇಡೀ ಕರ್ನಾಟಕ, ಬೆಂಗಳೂರು ಎಲ್ಲ ಕಡೆಯಿಂದ ನಮ್ಮ ಶಿವಾನಿಗೆ ಬಹಳಷ್ಟು ವೋಟಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಡ್ಜಸ್ ಸರ್ ಇದ್ರಲ್ಲ ಸರ್, ಎಲ್ಲರೂ ಅರ್ಜುನ್ ಜನ್ಯ ಸರ್ ಆಗಲಿ, ವಿಜಯ್ ಸರ್ ಆಗಲಿ, ಮತ್ತು ಕೃಷ್ಣ ಸರ್ ಆಗಲಿ, ಅವರೆಲ್ಲ ಅವ್ರ ಜಡ್ಜಸ್ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ಎಲ್ಲ ಜಡ್ಜ್ಮೆಂಟ್? ಕರೆಕ್ಟ್ ಅದ ಸರ್ ನೀವು ಹೇಳೋದು. ವಿಜಯ್ ಪ್ರಕಾಶ್ ಸರ್ ಆಗಲಿ, ಅರ್ಜುನ್ ಜನ್ಯ ಸರ್ ಆಗಲಿ, ರಾಜೇಶ್ ಕೃಷ್ಣನ್ ಸರ್ ಆಗಲಿ, ಅವ್ರ ಜಜ್ಮೆಂಟಿಗೆ ಏನು ನೋಡೋದಿಲ್ಲ ಸರ್. ಓಕೆ, ನಿಜವಾದ ಸಂಗೀತ ಸಾಧಕರು ಅವರು, ಲೆಜೆಂಡ್ ಸಿಂಗರ್ಸ್ ಅವರು, ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ವಿಜಯ್ ಪ್ರಕಾಶ್ ಸರ್. ಪ್ರತಿಯೊಂದು ಹಾಡಕ್ಕೆ ನಮ್ಮ ಶಿವಾನಿಗೆ ಭಾಳ ಮೆಚ್ಕೋತಿದ್ರು ಅವರು. ನಮ್ಮ ಅರ್ಜುನ್ ಜನ್ಯ ಸರ್ ಅವರಂತೂ ಶಿವಾನಿಗೆ ನೀವು ಇಂಡಸ್ಟ್ರಿದೊಳಗೆ ನಮಗೊಂದು ಹೊಸ ಪ್ರತಿಭೆ ಬಂದಿದೆ ಶಿವಾನಿ ಅಂತ ಅಂತಿದ್ರು. ಅದೇ ರೀತಿ RK ಸರ್, ರಾಜೇಶ್ ಕೃಷ್ಣನ್ ಸರ್ ಭಾಳಷ್ಟು ಮೆಚ್ಕೋತಿದ್ರು ಶಿವಾನಿಗೆ. ಏನು ಮಗ ನಿಂದು ಸಾಧನೆ ಇದೇ ರೀತಿ ನಿನ್ನ ಸಾಧನೆ ನಡೀಲಿ, ಇನ್ನು ನೀವು ಭಾಳಷ್ಟು ಬೆಳಿಬೇಕು, ಬಟ್ ಸಂಗೀತದಲ್ಲಿ ನಿಂದು ಸಾಧನೆ ಏನಿದೆ ಅಲ್ಲ ಅದಕ್ಕೆ ನಾವು ಮೆಚ್ಕೋತೀವಿ ಅಂತ ಮೂವರು ಜಡ್ಜ್ಗಳು ಭಾಳ ಶಿವಾನಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಓಕೆ ಸರ್, ಕಿಚ್ಚ ಸುದೀಪ್ ಸರ್ ಬಂದಿದ್ರಲ್ವಾ ಸರ್? ಹೌದು, ಕಿಚ್ಚ ಸರ್ ಸುದೀಪ್ ಸರ್ ಅವರು ಬಂದಾಗ ಅವರು ಒಂದು ಸ್ಟೇಜ್ ಮೇಲೆ ಇದು ನೋಡಿದ್ದೀವಿ ಸರ್, TV ನೋಡಿದ್ದೀವಿ. ಅವಾಗ ಏನು ಅನ್ನಿಸ್ತು ಸರ್ ನಿಮಗೆ? ಯಾವ ರೀತಿ ಫೀಲ್ ಆಯಿತು? ಕಿಚ್ಚ ಸುದೀಪ್ ಸರ್ ಇವ್ರಿಗೆ ಮುಂದನ್ನು ಹಿಂಗೆ ಸಾಕ್ಷಾತ್ ನೋಡ್ಬೇಕಂದ್ರೆ ಮೊಟ್ಟ ಮೊದಲಿಗೆ ಅವತ್ತೇ ನೋಡಿದ್ದೀವಿ. ಓಕೆ, ಭಾಳಷ್ಟು ಖುಷಿ ಆಯ್ತು. ಅವ್ರಿಗೆ ನೋಡಿದ್ರು ಒಂದು ಹುಲಿ ಬಂದಂಗೆ ಆಯ್ತು. ಅಂತ ಅವ್ರದ್ದು ಬೇಸ್ ವಾಯ್ಸ್ ಅವ್ರದ್ದೆಲ್ಲ ಅವತ್ತು ಬಂದಾಗ ಅವ್ರದ್ದು ಸರ್ದು ಎಂಟ್ರಿ ಆಯಿತು. ಶಿವಾನಿದ ಸಾಂಗ್ ಕೇಳಿದ್ರು ಸರ್ ಕುಂತು. ಓಕೆ, ಅವ್ರಂದ್ರು, ಶಿವಾನಿ ಅಮ್ಮ ಅವ್ರು ನೋಡ್ರಿ ಎಷ್ಟು ಸಣ್ಣವರಿದ್ರು ಅವರಿಗೆ ಹಿಂಗೆ ಹೆಸರು ತಗೊಂಡು ಅರತುರು ಮಾತಾಡ್ತಿದ್ದಿಲ್ಲ ಅವ್ರು. ಇಲ್ಲ ಅಮ್ಮ, ನಿಮ್ಮದು ಸಾಧನೆ, ನೀವು ಹಿಂಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಪದ್ಧತಿ ಅನ್ನೋದು, ಅದಕ್ಕೆ ದೊಡ್ಡದು ಮನಸ್ಸಿರ್ತದೆ, ದೊಡ್ಡ ಕೆಲಸ ಇರ್ತದೆ, ಅದಕ್ಕೆ ದೊಡ್ಡವರಾಗ್ತಾರೆ. ಹೌದು ಹೌದು, ಸುಮ್ಮನೆ ದೊಡ್ಡವರಾಗಲ್ಲ. ಕಿಚ್ಚ ಸುದೀಪ್ ಸರ್ ಅವರು ಶಿವಾನಿ ಹಾಡಕ್ಕೆ ಬಹಳಷ್ಟು ಒಳ್ಳೆ ಹೊಗಳಿಕೆ ಮಾಡಿದ್ರು. ಇದರಲ್ಲಿ ನಿಮ್ಮ ಸಂಗೀತ ಸಾಧನೆ ಜೊತೆ ನಿಮ್ಮ ತಾಯಿ ತಂದೆದು ಕೂಡ ಬಹಳಷ್ಟು ಕಷ್ಟ ಇದೆ ಅಂತ ಅವತ್ತು ಹೇಳಿದ್ರು. ನಮಗೆ ಭಾಳ ಖುಷಿಯಾಗಿದೆ ಅವತ್ತು. ಸರ್, ನೀವು ಸರಿಗಮ ಸೀಸನ್ ಮುಗಿಸ್ಕೊಂಡು ಬೀದರಿಗೆ ಬಂದಾಗ ಬೀದರ್ ಜನತೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತು ಸರ್ ನಿಮಗೆ? ಸೀಸನ್ ನಮ್ಮ ಸರಿಗಮಪ ಮುಗಿಸ್ಕೊಂಡು ಟ್ರಾಫಿ ತೊಗೊಂಡು ಬೀದರ್ ಬಂದಾಗ ಬಹಳಷ್ಟು ಜನ ನಮಗೆ ವೆಲ್ಕಮ್ ಮಾಡಿದ್ರು. ಓಕೆ, ಬಹಳಷ್ಟು ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಬೀದರ್ ಜನ ಮೊದಲೇ ನಮಗೆ ನಮ್ಮ ಶಿವಾನಿ ಮೇಲೆ, ನಮ್ಮ ಸಂಗೀತ ಪರಿವಾರ ಮೇಲೆ ಬಹಳಷ್ಟು ಪ್ರೀತಿ ಮಾಡ್ತಾರೆ. ಎಲ್ಲರದ್ದು ಆಶೀರ್ವಾದ ಇದೆ, ಎಲ್ಲರದ್ದು ಸಪೋರ್ಟ್ ಇದೆ. ಎಲ್ಲರೂ ಚೆನ್ನಾಗೇ ವೆಲ್ಕಮ್ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾರೆ. ಎಲ್ಲರೂ ಮನೆಯಲ್ಲಿ ಬಂದು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ, ಆಕೆಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿ ಆಗ್ತಾ ಇದೆ. ಇದೇ ರೀತಿ ಎಲ್ಲರ ಸಪೋರ್ಟ್, ಎಲ್ಲರ ಆಶೀರ್ವಾದ ಇರಬೇಕಂತ ಕೇಳ್ಕೊತೀನಿ. ಸರ್, ತಾಯಿ ತಂದೆಗಳಾಗಿ ನೀವು ಇಲ್ಲಿವರೆಗೂ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಮತ್ತು ಇನ್ನು ಮುಂದೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂತಿದ್ರೆ ಇಲ್ಲಿಗೆ ಮುಗಿಸ್ಬೇಕಂತ ಇದ್ದೀರಾ ಅಂತ ಏನು? ಕರೆಕ್ಟ್ ಅದ ಸರ್, ಇಲ್ಲಿವರೆಗೆ ಮುಗ್ದಿಲ್ಲ, ಇವಾಗಾರ ಸ್ಟಾರ್ಟ್ ಆಯ್ತು ಅಂತ ನಾ ಅಂತೀನಿ. ಓಕೆ, ಒಂದು ಒಂದು ರಸ್ತೆ ಸಿಕ್ತು ನಮಗೆ. ಟ್ರಾಫಿ ಬಂತಂದ್ರೆ ಇಲ್ಲಿ ಜವಾಬ್ದಾರಿ ಹೆಚ್ಚಿಗೆ ಆಯ್ತು. ಹೌದು ಹೌದು ಸರ್, ಇನ್ನ ಮಗಳಿಗೆ ಶಿವಾನಿಗೆ ಇನ್ನೂ ಸಪೋರ್ಟ್ ಮಾಡಬೇಕು.
ಹೌದು. ಆಕೆನ ಮುಂದುವರಿಬೇಕು, ಒಳ್ಳೆ ಒಳ್ಳೆ ಫಿಲ್ಮ್ನಲ್ಲಿ, ಮೂವಿನಲ್ಲಿ, ಕನ್ನಡ ಮೂವಿನಲ್ಲಿ ಆಕೆಗೆ ಹಾಡಲಿಕ್ಕೆ ಅವಕಾಶಗಳು ಸಿಗಬೇಕು. Okay. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಸಾಧನೆ ನಿರಂತರ ನಡೀತಾ ಇರಬೇಕು. ಇನ್ನು ಆಕೆಗೆ ಸಂಗೀತ ಬಹಳಷ್ಟು ಕಲಿದಿದೆ. ಸಂಗೀತದಲ್ಲಿ MA ಮಾಡಬೇಕು, PhD ಮಾಡಬೇಕು. ನನ್ನ ಹತ್ರ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೆ, ನಾವು ಶಿವಾನಿಲ ಅಂತ ಇಲ್ಲ, ನಮ್ಮ ಕ್ಲಾಸ್ನಲ್ಲಿ, ನಮ್ಮ ಸಂಗೀತ ಪಾಠಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ನಾವು ಮುಂದೆ ತಗೊಂಡು ಹೋಗೋದೇ ನಮ್ಮ ಕರ್ತವ್ಯ. ತಾಯಿ ತಂದೆ ಒಂದು ಕರ್ತವ್ಯ, ಗುರುಗಳು ಸಂಗೀತ ಮಾರ್ಗದರ್ಶಕರು ಅಂದಮೇಲೆ ಒಂದು ಕರ್ತವ್ಯ. ಎಲ್ಲರಿಗೆ ನಾವು ಇನ್ನೂ ಮುಂದೆ ಹೋಗ್ಬೇಕು. ಅದೇ ರೀತಿ ಶಿವಾನಿ ಕೂಡ ಇನ್ನೂ ಬಹಳಷ್ಟು ನಾವು ಆಕಿನ ಜೀವನದಲ್ಲಿ ಇನ್ನೂ ಸಾಧನೆ ಮಾಡಬೇಕು, ಇನ್ನೂ ಮುಂದುವರಿಬೇಕಂತ ನನ್ನ ಆಶೆ ಇದೆ. ಹೌದು ಸರ್, ನಿಜ. ನಮ್ಮ ಕರ್ನಾಟಕದ ಜನತೆ ಹಾಗೂ ಬೀದರ್ ಜನತೆಯ ಆಶೀರ್ವಾದ ಕೂಡ ಇದೆ ಸರ್. ಹೌದು, ಕರೆಕ್ಟ್. ಅದೇ ರೀತಿ ಮುಂದುವರಿತಾರೆ ಅಂತ ನಮಗೂ ಕೂಡ ಹೋಪ್ ಇದೆ ಸರ್. ಹೌದು ಸರ್, ಕರೆಕ್ಟ್. ಅದು ಅದಕ್ಕೆ ಇವತ್ತು ನಿಮ್ಮ ICS ಬ್ರಾಡ್ಕಾಸ್ಟ್ನಲ್ಲಿ ಬಂದು ನಮಗೆ ಬಹಳ ಖುಷಿ ಆಗ್ತಾ ಇದೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಇಂಟರ್ವ್ಯೂ ನಿಮಗೆ ನಿಮ್ಮ ಹತ್ರನೇ ಮಾಡ್ತಾ ಇದ್ದೀವಿ ಸರ್. ತುಂಬ ಧನ್ಯವಾದ. ಯಾಕಂದ್ರೆ ಅದೊಂದು ಪ್ರೀತಿ ಇರ್ತದೆ. ಹೌದು ಹೌದು. ಮೀಡಿಯಾ ಇಂಪಾರ್ಟೆಂಟ್. ಅದು ಭಾಳ ಕಲಾವಿದರಿಗೆ, ಒಂದು ಸಾಹಿತ್ಯಿಕರಿಗೆ, ಕವಿಗಳಿಗೆ ಎಲ್ಲರಿಗೂ ಬೆಳೆಸ್ಬೇಕಂದ್ರೆ ಮೀಡಿಯಾ ಭಾಳ ಇಂಪಾರ್ಟೆಂಟ್. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ICS ಬ್ರಾಡ್ಕಾಸ್ಟ್ ಇದೇನು ನಮ್ಮ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ಇದನ್ನು ಮುಲಾಖಾತ್ ತೊಗೋತಾ ಇದ್ದೀರಿ, ನನಗೆ ಭಾಳ ಖುಷಿ ಆಗ್ತಾ ಇದೆ. ನಿಮ್ಮಲ್ಲೇ ಫಸ್ಟ್ ಇಂಟರ್ವ್ಯೂ ಕೊಡ್ತಾ ಇದ್ದೀವಿ. ನಿಮಗೆ ಕೂಡ ಆ ಪರಮಾತ್ಮ ಒಳ್ಳೆಗೆ ಚೆನ್ನಾಗಿ ಬೆಳೆಸಲಿ, ನಿಮ್ಮದು ಕೂಡ ಹೆಸರಾಗಲಿ ಬೀದರ್ ಡಿಸ್ಟ್ರಿಕ್ಟ್, ಇಡೀ ಕರ್ನಾಟಕದೊಳಗೆ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ನಮಗೆ ಕೂಡ ಎಲ್ಲರ ಸಪೋರ್ಟ್, ಬೀದರ್ ಜನರು, ಕರ್ನಾಟಕ ಜನರು ಎಲ್ಲರದ್ದು ಸಪೋರ್ಟ್ ಇರಬೇಕಂತ ಕೇಳ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ನಾವು ಕೂಡ ಕಾಲ್ ಮಾಡಿದ ತಕ್ಷಣ ಬಂದು ತಾವು ರೆಸ್ಪಾನ್ಸ್ ಕೊಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರಿಗಮಪ ಸೀಸನ್ 21ರ ವಿಜೇತರಾಗಿರುವಂತಹ ನಮ್ಮ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯ ಶಿವಾನಿ ಶಿವದಾಸ್ ಸ್ವಾಮಿ ಅವರಿಗೆ ನಮ್ಮ ICS ಪಾಡ್ಕಾಸ್ಟ್ ಕಡೆಯಿಂದ ಸ್ವಾಗತ, ಸುಸ್ವಾಗತ ಮೇಡಮ್. ನಮಸ್ಕಾರ, ಧನ್ಯವಾದಗಳು. ನಿಮ್ಮ ಸರಿಗಮಪ ಪಯಣ ಹೇಗಿತ್ತು ಮೇಡಮ್? ಪಯಣ ಚೆನ್ನಾಗಿತ್ತು, ಸ್ವಲ್ಪ ಕಷ್ಟನೂ ಇತ್ತು. ಏಕೆಂದರೆ ಫಸ್ಟ್ ನಾನು ಕಲಬುರಗಿಯಲ್ಲಿ ಆಡಿಷನ್ ಕೊಟ್ಟೆ, ಓಕೆ. ಅದಾದಮೇಲೆ ಬೆಂಗಳೂರಲ್ಲಿ ಕೊಟ್ಟೆ. ಮೆಗಾ ಆಡಿಷನ್ನಲ್ಲಿ ಹೋದೆ, ಹಾಡಿದೆ, ಸೆಲೆಕ್ಷನ್ ಆದೆ. ಅದಾದಮೇಲೆ ಹೀಗೆ ಜರ್ನಿ ನಡೀತಾ ಹೋಗ್ತು. ನಮ್ಮ ಸರಿಗಮಪ ಟ್ರೋಫಿ ಎಲ್ರಿಗೂ ಗೆದ್ಬೇಕು ಅನ್ಸುತ್ತೆ, ಯಾರಿಗೆ ಅನ್ಸಲ್ಲ ಹೇಳಿ. ಸೊ ಈ ವರ್ಷ RCB ಕಪ್ಪು ನಮ್ದೇ. ಸೊ ಸರಿಗಮಪ ಟ್ರಾಫಿ ಬೀದರ್ದೆ, ನಮ್ದೇ. ಈ ನಮ್ಮ ಸರಿಗಮಪ ಸೀಸನ್ 21ರಲ್ಲಿ ನಮ್ಮ ಬಾಳು ಬೆಳಗುಂದಿ ಅಣ್ಣ ಅವರು ಬಂದಿದ್ರಲ್ಲ, ಅವ್ರ ಜೊತೆ ಆದಂತ ನಿಮ್ಮ ಹಾಡಿದಂತ ಸಾಂಗು ಮತ್ತೆ ಅವ್ರ ಜೊತೆ ಆದಂತ ಅನುಭವದ ಬಗ್ಗೆ ಹೇಳ್ಬೋದಾ? ಹೌದು, ನಾನು ಬಾಳುವಣ್ಣ ಜೊತೆ ಪಂಕಜ ಹಾಡು ಹಾಡಿದ್ದೆ. ಓಕೆ. ಸೊ ಭಾಳ ಖುಷಿ ಆಯ್ತು ಅವ್ರ ಜೊತೆ ಹಾಡಿ. ಭಾಳ ಒಳ್ಳೆಯವ್ರು ಕೂಡ ಅವರು. ಅವರಿಗೆ ಹೆಸರು ಸಿಕ್ಕಿದೆ ಅಂದ್ರೆ ಆ ಥರ ಏನು ಅಭಿಮಾನ, ಗರ್ವ ಏನಿಲ್ಲ. ಸೊ ಭಾಳ ಒಳ್ಳೆಯವ್ರು ಅವರು, ಚೆನ್ನಾಗಿ ಅರ್ಸೋ ಅವ್ರ ಜೊತೆ. ಓಕೆ. ಸರಿಗಮಪ ಸೀಸನ್ 21ರಲ್ಲಿ ನಮ್ಮ ಬಾಳು ಬೆಳಗುಂದಿ ಅಣ್ಣ ಅವ್ರ ಜೊತೆ ಹಾಡಿದಂತ ಅನುಭವ ಮತ್ತೆ ಅವ್ರ ಜೊತೆ ಹಾಡಿದಂತ ಹಾಡಿನ ಬಗ್ಗೆ ಏನಾದರೂ ಹೇಳ್ಬೋದಾ ನೀವು? ಹೌದು, ನಾನು ಬಾಳು ಅಣ್ಣ ಜೊತೆ ಪಂಕಜ ಹಾಡು ಹಾಡಿದ್ದೆ. ಸೊ ಅವ್ರ ಜೊತೆ ಹಾಡಿ ಭಾಳ ಖುಷಿ ಆಯಿತು. ಅವ್ರ ಮನುಷ್ಯತ್ವನೂ ಭಾಳ ಚೆನ್ನಾಗಿದೆ. ಅವ್ರ ಫಾಲೋವರ್ಸ್ ಆಗಿರಲಿ, ಅವರಿಗೆ ಹೆಸರು ಇದ್ರೂ, ಭಾಳ ಹೆಸರು ಇದ್ರೂ ಅವರಿಗೆ ಒಂದು ಅಭಿಮಾನ, ಗರ್ವ ಹಂಗೇನಿಲ್ಲ. ಎಲ್ಲರ ಜೊತೆ ಭಾಳ ಚೆನ್ನಾಗಿ ಮಾತಾಡ್ತಾರೆ, ನಡ್ಕೋತಾರೆ. ನಮ್ಮ ಕಾರಡಿಗೆ ದ್ಯಾಮೇಶನ್ ಅವರು ಇದ್ರಲ್ಲ, ಅವ್ರ ಜೊತೆ ಏನು ಒಂದು ಸಾಂಗ್ ಇದು ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲ, ಆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬಂತು. ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಹೌದು, ನಾನು ದ್ಯಾಮೇಶ್ ಅಣ್ಣ ಜೊತೆ ನಮ್ಮ ಜನುಮದ ಜೋಡಿ ಇವನ್ಯಾರ ಮಗನು ಹಾಡಿದ್ದೆ. ಸೊ ವಿತ್ ಆಕ್ಟ್, ಡಾನ್ಸಿಂಗ್ ಆಡಿದ್ದೆ. ಬಹಳ ಖುಷಿ ಆಯ್ತು. ಒಂದು ಹೊಸ ಎಕ್ಸ್ಪೀರಿಯನ್ಸು. ವಿತ್ ಆಕ್ಟ್, ಡಾನ್ಸ್ ಮಾಡಿ ಅಣ್ಣ ಜೊತೆ ಹಾಡಿ ಬಹಳ ಖುಷಿ ಆಯ್ತು. ಆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಬಹಳ ವೈರಲ್ ಆಯ್ತು ಅದು. ಹೌದು. ನಮ್ಮ ಕಾರಡಿಗೆ ದ್ಯಾಮೇಶ್ ಅವ್ರ ಜೊತೆ ಮಾಡಿದಂತ ಜನ್ಮದ ಜೋಡಿ ಅದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂತು. ಸಾಂಗ್ ಏನಾದ್ರು ಒಂದೆರಡು ಲೈನ್ ಹಾಡ್ಬೋದಾ? ಓಕೆ. ಇವನ್ಯಾರ ಮಗನೋ ಹಿಂಗವನಲ್ಲ, ಇವಳ್ಯಾರ ಮಗಳೋ ಹಿಂಗವಳಲ್ಲ, ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ ಕಣ್ಣಿಂದಲೇ ಸೆಳ್ಕೊಂಡ್ಲೇ ಇವನ್ಯಾರ ಮಗನೋ ಹಿಂಗವನಲ್ಲ.
ಸೂಪರ್ ಸರ್, ಸೂಪರ್. ವಾಯ್ಸ್ ಅಂತೂ ತುಂಬಾ ಸೂಪರ್ ಆಗಿ. ನಮ್ಮ ಕರ್ನಾಟಕದ ಸೂಪರ್ ಡೂಪರ್ ಆಂಕರ್ ಅಂತಾನೆ ಕರೀತಾರೆ ಅನುಶ್ರೀ ಅಕ್ಕ ಅವ್ರನ್ನ. ಅನುಶ್ರೀ ಅಕ್ಕ ಅವರಿಂದ ನೀವು ಏನಾದ್ರೂ ಕಲಿಬೇಕು ಅಂತ ಅಂದ್ರೆ ಏನನ್ನ ಕಲೀಲಿಕ್ಕೆ ಇಷ್ಟ ಮಾಡ್ತೀರಾ? ಅನುಶ್ರೀ ಅಕ್ಕಲಿಂದ ನಾನು ಒಂದು ಕಲಿಲೇಬೇಕು. ಏನನ್ನ? ನಮ್ದು ಆಕ್ಚುಲಿ ಶೂಟಿಂಗು ಮುಂಜಾನೆ ಹಿಡಿದು ರಾತ್ರಿ ತನಕ ಲೇಟ್ ನೈಟ್ ನಡೀತಾ ಇರುತ್ತೆ. ಓಕೆ. ಸೊ ಅವರು ಮಾರ್ನಿಂಗ್ ಹಿಡಿದು ನೈಟ್ ವರೆಗೆ ಅದೇ ಪೇಷನ್ಸ್ಲಿ ಅದೇ ಎನರ್ಜಿಲಿ ಅವ್ರು ಮಾತಾಡ್ತಾರೆ, ಓಕೆ. ಆಂಕರಿಂಗ್ ಮಾಡ್ತಾರೆ. ಸೊ ಅದು ಹೆಂಗ್ ಸಾಧ್ಯ ಅಂತ ಒಂಥರ ನಂಗೆ ಕುತೂಹಲ. ಅದು ಕಲಿಬೇಕು ನಾನು ಆ್ಯಕ್ಚುಲಿ. ಅವ್ರದ್ದು ಎನರ್ಜಿ, ಅವ್ರ ಪೇಷನ್ಸು, ಅವ್ರದ್ದು ಪ್ರತಿಯೊಂದು ಮಾತು ಎನರ್ಜೆಟಿಕ್ ಆಗಿರುತ್ತೆ. ಸೊ ಹಂಗೆ ಹಿಂಗೆ ಒಂದು ಮಾತಿರಲ್ಲ ಅವ್ರದ್ದು. ಪ್ರತಿಯೊಂದು ಮಾತದಲ್ಲಿ ಅರ್ಥ ಇರುತ್ತೆ. ಸೊ ಅದೊಂದು ನಾನು ಭಾಳ ಕಲಿಬೇಕು. ಸಾರಿಗಮಪ ದ ಜಡ್ಜಸ್ ಆದಂತಹ ಅರ್ಜುನ್ ಜನ್ಯ ಸರ್, ಮತ್ತೆ ವಿಜಯ್ ಸರ್, ಮತ್ತೆ RK ಸರ್, ಇವರೆಲ್ಲರಿಂದ ನೀವು ಏನನ್ನ ಕಲೀಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ವಿಜಯ್ ಪ್ರಕಾಶ್ ಸರ್ಲಿದ್ದ ಅವರ ಮಾತುಗಳು ಕಲಿಬೇಕು. ಪ್ರತಿಯೊಂದು ಮಾತುದಲ್ಲಿ ಅರ್ಥ ಇರುತ್ತೆ. ನಾವು ಎಲ್ಲರೂ ಕಂಟೆಸ್ಟೆಂಟ್ ಹಾಡುವಾಗ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮತ್ತು ಅವರು ಒಂದ್ಸಲ ಹೇಳಿದ್ರು, ಶಿವಾನಿಗೆ ಕಾಪಾಡೋದು ನಮ್ಮ ಕರ್ನಾಟಕದ ಕರ್ತವ್ಯ. ಸೊ ಅಂದ್ರೆ ಎಲ್ರಿಗೂ ಬೆಳೆಸ್ಬೇಕು, ಚೆನ್ನಾಗಿ ಹಾಡೋರಿಗೆ ಬೆಳೆಸ್ಬೇಕು, ಪ್ರೋತ್ಸಾಹ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು ಅಂತ ಅವ್ರದ್ದು ಬಹಳ ಒಳ್ಳೆ ಮನಸ್ಸು. ಸೊ ಅದು ನಾನು ಕಲಿಬೇಕು ಆಕ್ಚುಲಿ. ನಮ್ಮ ಅರ್ಜುನ್ ಜನ್ಯ ಸರ್ ಲಿಂದ ಕಲಿಬೇಕೇನೆಂದ್ರೆ, ನಮ್ಮ ಸರಿಗಮಪ ಎಲ್ಲ ಸೀಸನ್ ಭಾಳಷ್ಟು ಕಲಾವಿದರಿಗೆ, ಕಂಟೆಸ್ಟೆಂಟ್ಗೆ ಅವರ ಸ್ಟುಡಿಯೋ ಅಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ಅವರಿಗೆ ಬೆಳೆಸಿದ್ದಾರೆ. ಪ್ಲೇಬ್ಯಾಕ್ ಸಿಂಗರ್ ಆಗಿ ಅವರಿಗೆ ಭಾಳಷ್ಟು ಕಲಾವಿದರಿಗೆ ಭಾಳ ಅವಕಾಶ ಕೊಟ್ಟಿದ್ದಾರೆ. ಅದೊಂದು ಅವ್ರದ್ದು ಭಾಳ ದೊಡ್ಡ ಗುಣ. ನನಗೂ ಅಂದಿದ್ರು ಮೆಗಾ ಆಡಿಷನ್ನಲ್ಲಿ, ನ್ಯೂ ಸ್ಟಾರ್ ಆಸ್ ಬಾರ್ನ್ ಇನ್ ಅವರ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳಿದ್ರು. ಅವಾಗ್ಲೇ ಮೆಗಾ ಆಡಿಷನ್ ಅಲ್ಲಿ. ನೋಡೋಣ ಅದು ದಿನ ಯಾವಾಗ ಬರುತ್ತೆ ಅಂತ. ಸೊ ಅವರು ಬಹಳಷ್ಟು ಕಲಾವಿದರಿಗೆ ಬಹಳ ದೊಡ್ಡ ಹೆಸರು ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ನನಗೂ ಕೊಡಬೇಕು ಅಂತ ಕೇಳ್ಕೊತೀನಿ. ಅದು ಅವ್ರದ್ದು ಒಂದು ಬಹಳ ದೊಡ್ಡ ಗುಣ. ಅದು ಹೆಲ್ಪ್ ಮಾಡೋದು ಎಲ್ರಿಗೂ ಬರಲ್ಲ. ಸೊ ಅದು ಒಂದು ನಾನು ಕಲಿಬೇಕು. ನಮ್ಮ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಸರ್, ಅವ್ರಲಿಂದ ನಾನು ಏನು ಕಲಿಬೇಕೇನೆಂದ್ರೆ, ಅವರ ಕಂಠ. ಇಷ್ಟು ವಯಸ್ಸಾಯ್ತು, ವಯಸ್ಸಂತೂ ಏನು ಹೇಳಿ, ಅವ್ರದ್ದು ಒಂದು ಯಂಗ್ ಥರ ಕಾಣ್ತಾರೆ. ಅವ್ರದ್ದು ಬಾಡಿ ಮೇಂಟೆನೆನ್ಸ್ ಆಗಿರಲಿ, ಅವ್ರದ್ದು ಕಂಠ ಆಗಿರಲಿ, ಹೆಂಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒಂದು ಜೇನುತುಪ್ಪ ಥರ ಅವ್ರದ್ದು ವಾಯ್ಸು. ಇಷ್ಟು ದಿನ ಆಯಿತು, ಇಷ್ಟು ವರ್ಷ ಆಯಿತು, ಇಷ್ಟು ವಯಸ್ಸಾಗಿದೆ ಅವರಿಗೆ, ಅಂದ್ರೂ ಒಂದು ಯಂಗ್ ಜನ್ರೇಷನ್ ಥರ ಅವ್ರ ವಾಯ್ಸ್ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಸಿಂಗರ್ಸ್ಗೆ ಅದೇ ಮೇನ್ ಪಾಯಿಂಟು, ನಮ್ಮದು ಕಂಠ ಸರಿಯಾಗಿ ಇಟ್ಕೋಬೇಕು. ಅದೊಂದು ನಾನು ಕಲೀಲೇಬೇಕು. ಸರಿಗಮಪ ಸೀಸನ್ 21 ಮುಗೀತು. ನಮ್ಮ ಬೀದರ್ ಜಿಲ್ಲೆಯ ಶಿವಾನಿ ಶಿವದಾಸ್ ಸ್ವಾಮಿ ಅವರಂತೂ ವಿನ್ನರ್ ಆಗ್ಬಿಟ್ರು. ಅವರು ಅವರನ್ನ ಇನ್ನು 5 ವರ್ಷದಲ್ಲಿ ಅವ್ರನ್ನ ಎಲ್ಲಿ ನೋಡ್ಬೇಕಂತ ಅನ್ಕೊಂಡಿದ್ದಾರೆ? ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ನೋಡ್ಬೇಕಂತ ಅನ್ಕೊಂಡಿದ್ದಾರೆ? ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ, ನಮ್ಮ ಶಿವನ ಆಶೀರ್ವಾದದಿಂದ, ಬಸವಣ್ಣವ್ರ ಆಶೀರ್ವಾದದಿಂದ, ನಮ್ಮ ಪೂರ್ತಿ ಕರ್ನಾಟಕ ಜನತೆ ಆಶೀರ್ವಾದದಿಂದ, ನನ್ನ ಮೆಂಟರ್ ಆಗಿರ್ತಕ್ಕಂಥ ಇಂದು ಮ್ಯಾಮ್ ಅವ್ರು ಕೂಡ ನನಗೆ ಭಾಳ ಸಪೋರ್ಟ್ ಮಾಡಿದ್ರು. ಅವ್ರಲಿಂದ ಭಾಳ ಕಲ್ತಿದ್ದೇನೆ ನಾನು. ಎಲ್ಲರ ಆಶೀರ್ವಾದದಿಂದ ನಾನು ಫೈನಲಿ ವಿನ್ ಆಗಿದ್ದೇನೆ. ನಮ್ಮ ಝೀಗೆ ಬಹಳ ಥ್ಯಾಂಕ್ ಯು, ಝೀ ಕನ್ನಡ ಸರಿಗಮಪಕ್ಕೆ. ಇದಕ್ಕೆಲ್ಲ ಅವರೇ ಕಾರಣ. ಸೊ ನಾನು ಗೆದ್ದೆ. ಇದಾದ್ಮೇಲೆ ಇದು ಜಸ್ಟ್ ಸ್ಟಾರ್ಟ್. ಇಲ್ಲಿ ಇನ್ನು ಭಾಳ ದೊಡ್ಡ ಸಾಧನೆ ಮಾಡಲೇಬೇಕು. ಮುಂದೆ ನಾನು ಇನ್ನು ಇಂಡಿಯನ್ ಐಡಲ್ ಹೋಗಬೇಕು, ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕಂತ ಇಚ್ಛೆ ಇದೆ. ವರ್ಸಿಟೈಲ್ ಸಿಂಗರ್. ನಾನು ಆ್ಯಕ್ಚುಲಿ ಕನ್ನಡ, ಮರಾಠಿ, ಹಿಂದಿ, ತೆಲುಗು, ಬಂಜಾರ ಈ 5-6 ಲ್ಯಾಂಗ್ವೇಜಲ್ಲಿ ನಾನು ಹಾಡ್ತೀನಿ. ಸೊ ವರ್ಸಿಟೈಲ್ ಸಿಂಗರ್ ಆಗ್ಬೇಕಂತ ಇಚ್ಛೆ ಇದೆ, ವರ್ಲ್ಡ್ ಫೇಮಸ್ ಆಗ್ಬೇಕಂತ ಇಚ್ಛೆ ಇದೆ. ಆಮೇಲೆ ಒಂದು ನಮ್ಮ ಸ್ವಂತ ಮನೆ ಆಗಬೇಕು, ನಮಗೆ ಪರ್ಮನೆಂಟ್ ಮನೆ ಆಗಬೇಕು ಅಂತ ಇಚ್ಛೆ ಇದೆ. ಕಟ್ಟಬೇಕು ನಾವು ಮನೆ. ಸೊ
ಅದೊಂದು ಬಹಳ ದೊಡ್ಡ ಕನಸು ನಂಗೆ. ನಮ್ದೊಂದು ಸ್ವಂತ ಮನೆ ಇದ್ರೆ ಏನು ಟೆನ್ಷನ್ ಇರಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ರೆಂಟಲ್ಲಿ ಇದ್ರೆ ಬಹಳ ಕಷ್ಟ ಸರ್. ನಮ್ದು ಸಂಗೀತ ಪರಂಪರೆ ಅಲ್ವಾ, ನಮ್ದು ಸಂಗೀತ ಫ್ಯಾಮಿಲಿಗೆ ಬಹಳ ಕಷ್ಟ. ಆಕ್ಚುಲಿ ನಮ್ದ ಓನರ್ ಅಂತಾರೆ, ಯಾರು ನಮ್ಮ ಮಗಳು ಓದ್ಕೋತಾ ಇದ್ದಾಳೆ, ಡಿಸ್ಟರ್ಬ್ ಮಾಡಬೇಡಿ. ತಿಳಿದವರಿಗೆ ತಿಳಿಯುತ್ತೆ. ಸೊ ಅವ್ರಿಗೇನು ಅಲ್ಲಿಗೆ ಬರಲ್ಲ, ಅವ್ರ ಮನೆ. ಸೊ ನಮ್ದೊಂದು ಮನೆ, ನಮ್ ಸ್ವಂತ ಮನೆ ಅಂದ್ರೆ ನಮ್ಗೆ ಫ್ರೀಡಮ್ ಇರುತ್ತೆ. ಇದೊಂದು ಸಾಕು. ಭಾಳ ದಿನ ಆಯ್ತು. ನಮ್ಮ ತಂದೆ ತಾಯಿ ವಯಸ್ಸು ಕೂಡ ಬೆಳೀತಾ ಇದೆ. ಅದೊಂದು ಕನಸು ನಂದು, ಸ್ವಂತ ಮನೆ ಆಗ್ಬೇಕು. ಬೇಗ ಆಗ್ಲಿ ಅಂತ ನಾವು ಥ್ಯಾಂಕ್ ಯು ಸರ್. ಕಟ್ಟೋದಿನ ಆದ್ರೆ ನಾವು ಕಾಜು ಕನ್ಸ್ಟ್ರಕ್ಷನ್ಸ್ ನಮ್ದು ಇದೆ. ನಾವು ನಮ್ಮ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸಾರಿಗಮಪ ಸೀಸನ್ 21ರಲ್ಲಿ ನಿಮಗೆ ತುಂಬಾ ಹತ್ತಿರವಾದಂತ ಕಾಂಟೆಸ್ಟೆಂಟ್ ಬಗ್ಗೆ ನೀವು ಏನಾದ್ರೂ ಹೇಳ್ಬೋದಾ? ಹತ್ತಿರವಾದ ಕಂಟೆಸ್ಟೆಂಟ್ ಅಂದ್ರೆ ನಮ್ಮ ಅಮೋಘ ವರ್ಷ, ಆರಾಧ್ಯ ರಾವ್ ಇರ್ಲಿ, ನಮ್ಮ ಆರ್ಯ. ಆಕ್ಚುಲಿ ನಾನು ಎಲ್ರು ಸಣ್ಣವ್ರ ಜೊತೆನೆ ಇರ್ತಿದ್ದೆ ಬಹಳ. ನಮ್ಮ ಮನೋಜ ಎಂಟರ್ಟೈನರ್ ಅವನು. ಸೊ ಅಮೋಘ ವರ್ಷ ಅಂತೂ ಗೊತ್ತು ನಿಮ್ಗೆ, ಅವನು ಎಕ್ಸ್ಪ್ರೆಷನ್ ಕಿಂಗು. ಮತ್ತು ನಮ್ಮ ಆರಾಧ್ಯ ರಾವ್ ಬಹಳ ಒಳ್ಳೆ ಸಿಂಗರು. ನಮ್ಮ ಮತ್ತೆ ಆರ್ಯ ಬೇಬಿ ಅಂತ ಕರಿತೀವಿ ಎಲ್ರು. ಅವಳು ನಮ್ದು ಕ್ಯೂಟಿ ಪೈ ನಮ್ ಸೀಸನಲ್ಲಿ. ಆಮೇಲೆ ನಮ್ಮ ಮನೋಜ, ಅವನಿಂದ ಫುಲ್ಲು ಎಂಟರ್ಟೈನ್ ಆಗೋಯ್ತು ನಮ್ಮ ಶೋ. ಅವ್ನು ಯಾವಾಗಲೂ ಬರ್ತಿದ್ದ. ಅವ್ನ ಡಾನ್ಸ್ ಆಗಿರ್ಲಿ, ಅವ್ನ ಮಾತುಗಳಾಗಿರ್ಲಿ, ಎಲ್ಲರೂ ಭಾಳ ಎಂಜಾಯ್ ಮಾಡ್ತಿದ್ರು. ಇವರೆಲ್ಲ ನನಗೆ ಭಾಳ ಹತ್ರ. ನಮ್ಮ ಕರ್ನಾಟಕದ ಜನತೆ ನಿಮಗೆ ಓಟ್ ಹಾಕಿ ಗೆಲ್ಲಿಸಿದಂಥ ಅಭಿಮಾನಿಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಖಂಡಿತ. ನಮ್ಮ ಅಪ್ಪು ಸರ್ ಹೇಳಿದಾಗೆ ಅಭಿಮಾನಿಗಳೇ ನಮ್ಮ ದೇವರು ಅಂತ. ಕಲಾ ಎಷ್ಟು ಇರಲಿ, ನಮಗೆ ಬೆಳೆಸೋರಂದ್ರೆ ನಮ್ಮ ಅಭಿಮಾನಿಗಳೇ, ಜನರೇ. ನಮ್ಮ ಪೂರ್ತಿ ಕರ್ನಾಟಕದ ಜನರು ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ, ಭಾಳ ಆಶೀರ್ವಾದ ಮಾಡಿದ್ದಾರೆ. ವೋಟ್ ಇರಲಿ, ಭಾಳ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ, ವೋಟ್ ಇದೇ ರೀತಿ ನನಗೆ ಸದಾ ಕೊಡ್ತಾ ಇರಿ, ಆಶೀರ್ವಾದ ಮಾಡ್ತಾ ಇರಿ ಅಂತ ಕೇಳ್ಕೊಳ್ಳುತ್ತಾ, ನನ್ನದು ಶಿವಾನಿ ಸ್ವಾಮಿ ಅಫಿಷಿಯಲ್ ಇನ್ಸ್ಟಾ ಇರಲಿ, ಆಮೇಲೆ ಯೂಟ್ಯೂಬ್ ಚಾನಲ್ ಇರಲಿ, ಶಿವಾನಿ ಸ್ವಾಮಿ ಅಫಿಷಿಯಲ್, ನಮ್ಮ ಶಿವದಾಸ್ ಸ್ವಾಮಿ ಇರಲಿ, ಈ ಪೇಜ್ಗೆ ನೀವು ಫಾಲೋ ಮಾಡಿದರೆ ನನಗೆ ಸಪೋರ್ಟ್ ಮಾಡಿ, ನನ್ನ ಪೇಜ್ಗೆ ಇನ್ನೂ ಬೆಳೆಸ್ರಿ ಅಂತ ಕೇಳ್ಕೊಳ್ಳುತ್ತಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಧನ್ಯವಾದಗಳು. ನೀವು ಆಮೇಲೆ ನಮ್ಮ ಆ್ಯಕ್ಚುಲಿ ನಾನು ಇಂಡಿಯನ್ ಐಡಲ್ ಹೋದಾಗಲೂ ICS ಪಾಡ್ಕಾಸ್ಟ್ ಫಸ್ಟ್ ನೀವೇ ತಗೊಂಡಿದ್ರಿ ನನಗೆ ಇಂಟರ್ವ್ಯೂ. ಅದಾದಮೇಲೆ ನಾವು ಜೆ ಕನ್ನಡ ಸಾರೆಗಮಪ ವಿನ್ನರ್ ಆದ್ಮೇಲೆ ಕೂಡ ನಿಮ್ದೇ ಫಸ್ಟ್ ಇಂಟರ್ವ್ಯೂ. ಧನ್ಯವಾದಗಳು. ನಮಗೆ ಮೊದಲ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಇಲ್ಲ, ನಿಮ್ಗೆ ಬಹಳ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಕರೆಸಿದ್ದಕ್ಕೆ, ಇಂಟರ್ವ್ಯೂ ತಗೊಂಡಿದ್ದಕ್ಕೆ, ಬೆಳೆಸಿ ಹಿಂಗೆ ಕೇಳ್ಕೊಳುತ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸಾರಿಗಮಪ ಸೀಸನ್ 21ರಲ್ಲಿ ವಿಜೇತರಾಗಿರುವಂತಹ ನಮ್ಮ ಶಿವಾನಿ ಶಿವದಾಸ್ವಾಮಿ ಅವರು ಬೀದರ್ ಬಂದ ಮೇಲೆ ನಮ್ಮ ICS ಪಾಡ್ಕಾಸ್ಟ್ಗೆ ಬಂದು ತಮ್ಮ ಮೊದಲನೇ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ICS ಪಾಡ್ಕಾಸ್ಟ್ ಕಡೆಯಿಂದ ನಾವು ಗುರುವೇ ನಿನ್ನ ಆಟ ಬಲ್ಲವರು ಹಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೋಸ್ಕರ. ಸರಿ. ಓಕೆ. ಗುರುವೇ ನಿನ್ನಾಟ ಬಲ್ಲೋರ್, ಶಿವನೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ದೌಲತ್ತಲ್ ಮೆರೆದೋರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ, ಕಾಲೆಳೆಯೋಕ್ ಬಂದೋರೆಲ್ಲ ಕಾಲ ಕೆಳಗೆ ಉಳಿದೋರಲ್ಲ, ನೀನಂತೋ ನಲ್ವೇ ಅಲ್ಲ, ನೀನಂತೋ ನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ, ಬಕೆಟ ಹಿಡಿಯೋರ್ನಲ್ಲ, ಸೈಡ್ ಇಟ್ಟು ಹೋಯ್ತಾ ಇರ್ಲ, ಬೆಳೆದ 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 ನೋಡೋ, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ. ತುಂಬ ಚೆನ್ನಾಗಿ ವಾಯ್ಸ್ ಬಂತು ಮೇಡಮ್. ಥ್ಯಾಂಕ್ ಯು. ನಮ್ಮ ICS ಪಾಡ್ಕಾಸ್ಟ್ಗೆ ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮಗೆ ನಮ್ಮ ICS ಪಾಡ್ಕಾಸ್ಟ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು.
ಜಿ ಕನ್ನಡ ಸರಿಗಮಪ ಸೀಸನ್ 21ರ ವಿಜೇತರಾಗಿರುವಂಥ ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಪುತ್ರಿ ಶಿವಾನಿ ಸ್ವಾಮಿ ಅವರಿಗೆ, ಅವರ ತಾಯಿಯಾದಂತಹ ಕವಿತಾ ಸ್ವಾಮಿ ಅವರಿಗೆ ಐಸಸ್ ಪಾಡ್ಕಾಸ್ಟ್ ಕಡೆಯಿಂದ ಸ್ವಾಗತ, ಸುಸ್ವಾಗತ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಈ ಸಂಗೀತ ಅನ್ನೋದು ನೀವು ಸಣ್ಣದಿಂದನೇ ಇದು ಮಾಡಿದ್ರಾ, ಏನು ಮುಂದೆ ಬರ್ತಾ ಬರ್ತಾ ಇದು ಮಾಡ್ಕೊಂಡಿದ್ರಾ ಅಂತ? ಸಂಗೀತ ಅಂತ ಬಂದಮೇಲೆ ಸರ್, ನಾನು ವಯಸ್ಸಿನ ಒಂದು 7 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೆ. ನಾನು ಅಲ್ಲಿ ಇದು ದೇವಸ್ಥಾನ ಇರ್ತದಲ್ಲ, ಅಲ್ಲೇ ಹಾಡ್ತಾ ಇದ್ದೆ ನಾನು. ಇಲ್ಲಿ ನಮ್ದು ನಾನು ಚಿಕ್ಕವನಿದ್ದಾಗ ಊರಂದ್ರೆ ನಮ್ದು ಮಂಗಲ್ಪೇಟ್ನಲ್ಲಿ ಇದ್ವಿ ನಾವು. ಮಂಗಲ್ಪೇಟ್ನಲ್ಲಿ ಮಡಿವಾಳೇಶ್ವರ ಒಂದು ಗುಡಿ ಇದೆ. ಆ ಗುಡಿಯಲ್ಲಿ ಭಜನೆ ಇರ್ತದೆ ಸೋಮವಾರ ಅಂತ. ಆ ಭಜನೆಯಲ್ಲಿ ನಾನು ಹಾಡ್ತಾ 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 ಹೀಗೆ ಎಲ್ಲರೂ ನಮ್ಮ ಅಮ್ಮ ಕೇಳ್ತಾ ಇದ್ರು, ಧ್ವನಿ ಭಾಳ ಚೆನ್ನಾಗಿದೆ ಮತ್ತು ಇವಳಿಗೆ ಸಂಗೀತ ಕಲಿಸ್ಬೇಕು ಅಂತ ಹೇಳ್ತಾ ಇದ್ರು ಎಲ್ಲರೂ. ಆಮೇಲೆ ನಾನು ನಮ್ಮ ಈಶ್ವರಪ್ಪ ಪಾಂಚಾಳ್ ಅಂತ ನನ್ನ ಕಲಿಸಿದ ಗುರುಗಳು, ಅವ್ರ ಹತ್ರ ಹೋಗಿ ನಾನು ಸಂಗೀತ ವಿದ್ಯಾಭ್ಯಾಸ ಮಾಡಿದೆ. ನಮ್ಮಮ್ಮ ಅವರು ಶಿವನಗರಕ್ಕೆ ಇರ್ತಿದ್ರು. ಅಲ್ಲಿಂದ ನನಗೆ ಭಾಳ ದೂರ ಆಗ್ತಿತ್ತು. ಅಂದ್ರೂ ನನ್ನ ಹತ್ರ ಒಂದು ಸೈಕಲ್ ಇತ್ತು. ಸೈಕಲ್ ಮೇಲೆ ಬಂದು ಕಲಿಯೋದೊಂದು ಭಾಳ ಇಚ್ಛೆ. ನಾನು ಸಂಗೀತ ಕಲಿಬೇಕು, ಇನ್ನು ಕ್ಲಾಸಿಕಲ್ ಆಗಲಿ, ಭಕ್ತಿಗೀತ, ಭಾವಗೀತೆ ಎಲ್ಲನೂ ಕಲಿಬೇಕಂತ ಒಂದು ಒಲವಿತ್ತು ನನಗೆ. ಅದು ನಮ್ಮ ಗುರುಗಳು ಈಶ್ವರಪ್ಪ ಪಾಂಚಾಳರಲ್ಲಿಂದ ಸಾಧ್ಯವಾಯಿತು. ಅವ್ರದ್ದೇ ಆಶೀರ್ವಾದ. ಅವತ್ತಿಂದ ಈ ಸರಿಗಮಪ ಸೀಸನ್ ವಿನ್ನರ್ ಆಗೋ ಬಂದಂತಹ ತುಂಬ ಕಷ್ಟಕರ ಅಂತ ಅನ್ನಿಸ್ತದೆ ಮೇಡಮ್. ಅದು ಬಹಳ ಕಷ್ಟ ಆದಮೇಲೆ ಸುಖ ಬರ್ತದೆ ಸರ್. ಹಾಂ, ಎಲ್ಲಿ ಕಷ್ಟ ಇದೆಯೋ ಅಲ್ಲಿ ಸುಖ ಇದೆ ಅಂತ ಅರ್ಥ. ಅವು ಅಣ್ಣ ಪ್ಲೀಸ್ ಈಗ ಜರ ಮಾತಾಡ್ತಿದ್ರೆ ಜರ ಒಂದು 10 ನಿಮಿಷ ಎಲ್ಲರೂ ಹೊರ ಹೋಗ್ರಿ. ನೀವು ಮಾತಾಡ್ಲತ್ತಿರ್ತೀನಿ ಎಷ್ಟು ನಿಮಿಷ ಬರ್ತೀರಿ. ಫ್ಯಾಮಿಲಿ ಓಕೆ ಸರ್. ಓಕೆ, ಮೇಡಮ್ ನಿಮ್ಮದು ನಾವು ಸಂಗೀತ ಶಾಲೆ ಇದೆ ಅಂತ ಕೇಳಿದ್ವಿ ಮೇಡಮ್. ನಾವು ಸಂಗೀತ ಶಾಲೆಯಲ್ಲಿ ಎಲ್ಲರಿಗೂ ಸಂಗೀತ ಕಲಿಸ್ತೀರಾ ಮೇಡಮ್? ಹಾಂ, ಸಂಗೀತ ಶಾಲೆ ನಮ್ಮದು ಇಲ್ಲೇ ಇದರಲ್ಲಿ ಬ್ಯಾಂಕ್ ಕಾಲನಿ ಅದರಲ್ಲಿ ನಮ್ಮ ಸಂಗೀತ ಶಾಲೆಯನ್ನು ಮನೆಯಲ್ಲೇ ನಡೆಸ್ತೀವಿ ನಾವು. ಅದರಲ್ಲಿ ಸಪ್ರೇಟ್ ರೂಮ್ ಮಾಡೀವಿ. ಅಲ್ಲಿ ನಮ್ದು ಪೇಟಿ ತಬ್ಲಾ, ಯಾರಿಗೆ ಹಾರ್ಮೋನಿಯಂ ಕಲಿಯದಿದೆ ಹಾರ್ಮೋನಿಯಂ ಕಲಿಯೋರು ಅವರು ಬರ್ತಾರೆ. ಆಮೇಲೆ ಯಾರಿಗೆ ತಬ್ಲಾ ಕಲಿಯದಿದೆ, ಹಾಡ ಇದೆ, ಯಾರಿಗೆ ಏನು ಇಷ್ಟ ಗಿಟಾರ್ ಎಲ್ಲನೂ ಕಲಿಸ್ತೀವಿ ನಾವು. ಸಂಗೀತ ಒಂದು ಸ್ಕೂಲ್ ಇದೆ ನಮ್ಮ ಸಪ್ರೇಟ್. ಇವರು ಅವ್ರದ್ದು ವಯಸ್ಸಂತ ಏನಿಲ್ಲ, ವರ್ಷದ 5 ವರ್ಷ ಹಿಡಿದು 60 ವರ್ಷ ತನಕ ಯಾರಿಗೂ ಕಲಿಸ್ತೀವಿ ಸಂಗೀತ ಕಲಿಸ್ತೀವಿ. ನಿಮ್ಮದು ಪ್ರಾಪರ್ ಬಂದು ಮೇಡಮ್ ಎಲ್ಲಿಂದ? ನಮ್ಮ ಪ್ರಾಪರ್ ಬಿದ್ದಾರೆ. ಬಂಪಳ್ಳಿ ಅಂತ ಊರಿದೆ ನಮ್ದು. ನಂದು ತವ್ರ ಮನೆ ಬಂಪಳ್ಳಿ ಅಂತ ಹೇಳಿ ಗೊತ್ತಿದೆ ಅಲ್ಲ, ಜನವಾಡ ಹತ್ರ ಬಂಪಳ್ಳಿ ಅಂತ ಹೇಳಿ. ಅದೇ ನಂದು ತವ್ರ ಮನೆ. ನಮ್ಮಮ್ಮ ಅಲ್ಲಿ ಹಳ್ಳಿ ಊರು. ಆ ಹಳ್ಳಿ ಊರದಾಗ ಏನು ಅಲ್ಲಿ ಅವಾಗ ಸ್ಕೂಲ್ ಇರ್ತಿದ್ದಿಲ್ಲ, ಏನೂ ಇರ್ತಿದ್ದಿಲ್ಲ. ನಾನು ಚಿಕ್ಕವನ್ನ 2 ವರ್ಷ ಇತ್ತಂತ ನನಗೆ ನಮ್ಮಮ್ಮ ಹೇಳ್ತಾರ. ಅದು ಅವಾಗ ಬಂದಿದ್ದು. ಈಗ ಬೀದರ್ಗೆ ಸೆಟ್ಲ್ ಆಗಿ ನಾವು ಈಗ ನೋಡ್ರಿ, ನನಗೆ ಈಗ ಅಂದ್ರೆ 30 ವರ್ಷ ಮೇಲಾಯ್ತು, ಮೇಲ್ಗಡೆ ಆಯ್ತು. ಇಲ್ಲೇ ಶಿಫ್ಟ್ ಆಗಿವಿ ಈಗ ಬೀದರಲ್ಲೇ. ಅಮ್ಮನೂ ಇಲ್ಲೇ ಮನೆ ಕಟ್ಟಿದ್ದಾರೆ. ಓಕೆ, ಇದು ಶಿವದಾಸ್ವಾಮಿ ಸರ್ ಜೊತೆ ಯಾವಾಗ ಮದುವೆ, ಫ್ಯಾಮಿಲಿ ಯಾವಾಗ ಆಯ್ತು? ನಮ್ಮದು ಮದುವೆ ಅಂತ ಬಂದಾಗ 2006 2006. ಹಾಂ, 2006ನಲ್ಲಿ ನಮ್ಮದು ಮ್ಯಾರೇಜ್ ಆಯಿತು. ಅವರು ಒಳ್ಳೆ ಒಂದು ಕಲಾವಿದರ ಅನ್ನೋಕ್ಕೆ ಒಂದು ದೊಡ್ಡ ವಿದ್ವಾನರು ಸಂಗೀತನಲ್ಲಿ. ಅವರು ಮುಂದೆ ನಾವೇನಿಲ್ಲ, ಒಂದು ಸರಳ ಇದು ನಮ್ಮ ಸಂಗೀತ ಅವ್ರದ್ದು ನಮ್ಮ ಗುರುಗಳು ಅಂತೀನಿ ನಾನಂತ. ನಮ್ಮದು ಪತಿದೇವರು ಇದ್ದಿರ್ಬೋದು, ನಮ್ದು ಇದಿರ್ಬೋದು, ನಮ್ಮ ಏನಂತಾರ ಒಂದು ಬಾಂಧವ್ಯ. ಕರೆ ನಮ್ಮದು ಒಂದು ನಾನು ಗುರು ಅಂತ ತಿಳಿತೀನಿ ಅವ್ರಿಗೆ. ಯಾಕಂದ್ರೆ ನನ್ಕಿನ್ನ ಕಲೆಯದಲ್ಲೂ ಅವರು ಭಾಳ ದೊಡ್ಡವರು ಇದ್ದಾರೆ, ಕಲೆಯಲ್ಲಿ ಸಂಗೀತ ವಿದ್ವಾನ್ ಇದ್ದಾರೆ ಅಂತೇಳಿ ನಾನು ತುಂಬಾ ಕಷ್ಟಪಟ್ಟು ಈ ಲೆವೆಲಿಗೆ ಬಂದಿದ್ದಾರೆ ಅಂತ ಅನಿಸುತ್ತೆ ಅಷ್ಟೇ. ಅದ್ರ ಸಲುವಾಗಿ ನನಗೊಂದು ಹೆಮ್ಮೆ ಇದೆ. ಇಂಥ ಒಂದು ಸಂಗೀತದ ವಿದ್ವಾನವರು ನಮ್ದು ಒಂದು ಜೀವನ ಜೊತೆಗಾರರಾಗಿರೋಂಥ ನನಗೆ ಭಾಳ ಖುಷಿ ಇದೆ, ಹೆಮ್ಮೆನೂ ಇದೆ. ಓಕೆ ಮೇಡಮ್, ಎಲ್ಲರೂ ಸಕ್ಸಸ್ ಆಗಿದ್ದೇ ನೋಡ್ತಾರೆ, ಅದ್ರ ಹಿಂದಿದ್ದಂಥ ಕಷ್ಟಗಳು ಯಾರು ನೋಡೋದಿಲ್ಲ ನೋಡೋದಿಲ್ಲ. ಹೌದು, ಸಕ್ಸಸ್ ಎಲ್ಲರೂ ನೋಡ್ತಾರೆ. ಆ ಕಷ್ಟದ ಬಗ್ಗೆ, ನೀವು ನಡೆದು ಬಂದಂಥ ದಾರಿ ಬಗ್ಗೆ ಏನಾದರೂ ಹೇಳ್ಬೋದಾ? ನಾವು ನಡೆದು ಬಂದ ದಾರಿ ಅಂತಂದ್ರೆ ಸರ್, ನಾನು ಕಲೆ ಟೈಮಿಗೆ, ಈಗ ಸಂಗೀತ ಕಲೆ ಟೈಮಿಗೆ ನನಗೆ ಏನನ್ನು ಸಿಕ್ಕಿಲ್ಲ.
ನನಗೆ ಏನಾನೋ ಒಂದು ಅನುಕೂಲ ಸಂಗೀತದ ಒಂದು ಒಳ್ಳೆ ಅವಾಗ ನಾವು ಕಲಿಬೇಕಂದ್ರೆ ನಮ್ಮಲ್ಲಿ ಸಂಗೀತ ಹಾರ್ಮೋನಿಯಂ ಇದ್ದಿಲ್ಲ ಸರ್. ನನ್ನ ಹತ್ರ ಪೇಟಿನೂ ಇದ್ದಿಲ್ಲ. ನಮ್ಮ ಅಮ್ಮ ಎಲ್ಲೋ ಒಂದು ಗುಡಿಯಾಗ ಹೋಗಿ ಒಂದು ಗುಡಿ ಅಲ್ಲಿ ಬಾರಿಸ್ತಾ ಇದ್ರು ಹಾರ್ಮೋನಿಯಂ. ಅಲ್ಲಿ ಹೋಗಿ ಇಲ್ಲ ಏನಿದೆ ನನ್ನ ಮಗಳಿಗೆ ಕಲಿತಾ ಇದ್ದಾಳೆ ಸಂಗೀತ, ನನಗಿದು ಬೇಕು ಅಂಥೇಳಿ ನಮ್ಮ ಅಮ್ಮ ತಂದು ಕೊಟ್ಟರು ನನಗೆ. ಅದು ಕೊಡ್ಲಿಕ್ಕೆ ದುಡ್ಡೂ ಇದ್ದಿಲ್ಲ ನಮ್ಮಲ್ಲಿ. ಅಂದ್ರೆ ಅಷ್ಟೊಂದೊಂದು ಬಡ ಪರಿಸ್ಥಿತಿ ನಮ್ಮದು. ಅವ್ರಂದ್ರು ದುಡ್ಡು ಬೇಡ, ನಿಮ್ಮ ಮಗಳು ಕಲಿತಾಳ ಅಂತ ಹೇಳಿದ್ರೆ ಇಲ್ಲಿಂದ ಗಿಫ್ಟೇ ಕೊಡ್ತೀವಿ ಅಂತ ಹೇಳಿ ಗಿಫ್ಟ್ ಕೊಟ್ರು ಅವರು. ಸಂಗೀತ ನೀವು ಕಲೀರಿ, ನಿಮ್ಮ ಮಗಳಿಗೆ ಕಲಿಸ್ರಿ ಅಂತ ಹೇಳಿ. ಹಾರ್ಮೋನಿಯಂ ಇನ್ನೂ ಇದೆ. ನಾನು ಕಲ್ತಿದ್ದ ಹಾರ್ಮೋನಿಯಂ ಮೇಲೆ ನಮ್ಮ ಶಿವಾನಿನೂ ಅದೇ ಹಾರ್ಮೋನಿಯಂ ಮೇಲೆ ಕಲ್ತಿದ್ದಾಳೆ. ಅದು ನನಗೊಂದು ಹೆಮ್ಮೆ, ನನಗೆ ಭಾಳ ಖುಷಿ ಅನಿಸ್ತದೆ. ನಾನು ಕಲ್ತಿದ್ದ ವಿದ್ಯಾ ಸರಸ್ವತಿನೇ ನನ್ನ ಮಗಳಿಗೂ ಕಲ್ತಿದ್ದಾಳ ಅಂತ ಹೇಳಿ ನನಗೆ ಭಾಳ ಹೇಳ್ಕೊಲಿಕ್ಕೆ ಹೆಮ್ಮೆ ಆಗ್ತದೆ. ಕಲೆ ಪ್ರೋತ್ಸಾಹ ನೀಡಿ ಹಾರ್ಮೋನಿಯಂ ಕೊಟ್ಟರಿಗಂತೂ ತುಂಬಾ ಧನ್ಯವಾದಗಳು. ಕಲೆಗೆ ಪ್ರೋತ್ಸಾಹ ನೀಡಬೇಕು ಮೇಡಮ್ ಎಲ್ಲರೂ. ಅಷ್ಟೇ ಅದೇ ಬೇಡ್ಕೊಳ್ತೀವಿ ಸರ್. ಕಲೆ ಎಲ್ಲದ ಅಲ್ಲೆಲ್ಲೂ ಅನ್ಯಾಯ ಆಗಬಾರ್ದು. ಆ ಕಲೆಯಲ್ಲಿ ಅಲ್ಲಿ ಬೆಲೆ ಸಿಗಬೇಕು. ಹೌದು, ಇವತ್ತಿನ ಜನರೇಷನಲ್ಲಿ ಪೇರೆಂಟ್ಸ್ಗಳ ಮಕ್ಕಳಿಗೆ ಯಾರು ಇನ್ಸ್ಟಾಗ್ರಾಮಲ್ಲಿ ಯಾರು ಫೇಸ್ಬುಕ್ಕಲ್ಲಿ ಇದು ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಮಗಳಿಗೆ ಸಂಗೀತ ಕಲಿಸಿ ತುಂಬ ಒಳ್ಳೆಯ ಇದು ಕೊಟ್ಟಿದ್ದೀರ ಅಂತ ನಮ್ಗೆ ಅನಿಸುತ್ತೆ. ಅವಳ ಹತ್ರ ಸರ್ ಸಂಗೀತ ಆಕೆ ಜನ್ಮದತ್ತನೇ ಬಂದದ. ನಾವು ಕಲಿಸಿದೇವ ಅನ್ನೋದಕ್ಕೆ ನಾನು ನಂದು ಉದರದಲ್ಲೇ ಕಲ್ತಿದ್ದಾಳ ಅಂದ್ರೂ ತಪ್ಪಾಗಂಗಿಲ್ಲ. ನಮ್ಮ ಅನುಶ್ರೀ ಮೇಡಮ್ ಹೇಳಿದ್ರೆ ಶಿವ ಕೊಟ್ಟವರ. ಅಷ್ಟೇ, ಶಿವ ಕೊಟ್ಟವರ. ಆಮೇಲೆ ಆಕೆಗೆ ಹೆಚ್ಚು ನಾವು ಕಲಿಸ್ಲಿಕ್ಕೆ ಇದನ್ನೇ ಹೋಗಿಲ್ಲ. ಆಕೆ ಸಾಕ್ಷಾತ್ ಗಾಡ್ ಗಿಫ್ಟ್ ಸರ್. ಆಕೆಗೆ ದೇವ್ರ ವರದಾನನೇ ಹಾಕಿ ಕಳ್ಸನ, ನೀ ಇದ್ರ ಸಲುವಾಗೇ ಇದ್ದಿ ಶಿವಾನಿ ಅಂತ ಹೇಳಿ. ಅಷ್ಟು ಅದು ಒಂದು ನಮ್ಮ ಮಗಳಂತ ಹೇಳ್ಕೊಲಿಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ. ಆ ದೇವ್ರು ಹಿಂಗೆ ಆಕೆಗೆ ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಬಿಡ್ಲಿ, ಕಾಪಾಡಲಿ ಅಂತೇಳಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಸೀಸನ್ 21 ಮುಗಿತಾ ಬಂತು. ತುಂಬಾ ಕಷ್ಟಪಟ್ಟು ಆ ಹಂತಕ್ಕೆ ಹೋಗಿ ಶಿವಾನಿ ಸ್ವಾಮಿ ಅವರು ವಿನ್ನರ್ ಆಗಿದ್ದಾರೆ. ಶಿವಾನಿ ಸ್ವಾಮಿ ಅವರು ವಿನ್ನರ್ ಇವಾಗೇನು ಪ್ರೆಸೆಂಟ್ ಸಿಚುವೇಶನ್ ಇದ್ದಾರಲ್ಲ, ಇವ್ರನ್ನ ಇನ್ನೂ 2-3 ವರ್ಷದಲ್ಲಿ ನೀವು ಯಾವ ಸ್ಥಾನದಲ್ಲಿ ನೋಡ್ಬೇಕಂತ ಅನ್ಕೊಂಡಿದ್ದೀರಾ ನೀವು? ವಿನ್ನರ್ ಆಗಿದಂತೂ ಸರ್ ಅದು ಹೇಳ್ಕೊಲಿಕ್ಕಾಗಲ್ಲ. ಅಷ್ಟು ಆನಂದ ಹೇಳ್ಕೊಲಿಕ್ಕಾಗಲ್ಲ. ಅದು ಆನಂದ ಬಾಷ್ಪ ಬರ್ತದೆ ನನಗೆ. ಖುಷಿ ಹೆಚ್ಚಾಗಿ ಕಣ್ಣೀರು ಭಾಳ ಜಲ್ದಿ ಬೇಗ ಬರ್ತದೆ ಸರ್ ನನಗೆ. ಅದಕ್ಕೆ ನನಗೆ ಇದಕ್ಕೆ ನಾನು ಇನ್ನೂ ಶಿವಾನಿ ಇಲ್ಲೇ ಸ್ಟಾಪ್ ಆಗಬಾರ್ದು. ನನ್ನ ಮನಸ್ಸು ಏನದ ಅಂದ್ರೆ ಸರ್, ಇನ್ನೂ ಎತ್ತರಕ್ಕೆ ಬೆಳಿಬೇಕಾಗಿ ಇನ್ನು ಇವಳಿಂದ ಮತ್ತು ಇನ್ನೊಬ್ಬರು ಇವಳದು ವಿದ್ಯಾನ ಈಕೆ ಎಲ್ಲರಿಗೆ ಹಂಚಬೇಕು. ಈಕಿನ ಬಳಿ ಏನು ಕಲೆ ಇದೆ ಅವರು 4 ಜನ ಕಲ್ತು ಈಕಿನ ಹೆಸರು ಇನ್ನೂ ಎತ್ತರಕ್ಕೆ ಒಯ್ಬೇಕು. ಆಮೇಲೆ ನನ್ನ ಮನಸ್ಸು ಒಂದೇ ಸರ್, ಅವಳು ಇನ್ನೂ ಒಂದು ದೊಡ್ಡ ಸ್ಟೇಜ್ ಮೇಲೆ ನಿರ್ಣಾಯಕರಾಗಿ ಕೂಡ್ಬೇಕಂತ ನನ್ನ ಆಸೆ. ತೀರ್ಪುಗಾರರಾಗಿ ನನ್ನ ಮಗಳು ಕಾಣಿಸ್ಬೇಕು. ಆ ಜಡ್ಜಸ್ ಇದ್ರ ಸ್ಥಾನದಲ್ಲಿ ಕೂಡಬೇಕು. ಆಮೇಲೆ ದೊಡ್ಡ ಎತ್ತರಕ್ಕೆ ಬೆಳೀಲಿ. ಆ ನೇಹಾ ಕಕ್ಕರ್ ಹೆಂಗಾದ್ರು, ಶ್ರೇಯಾ ಘೋಷಾಲ್ ಅವರಾದ್ರು, ನಮ್ಮ ಜಡ್ಜಸ್ ಎಲ್ಲರೂ ಇದಾರಲ್ಲ ನಮ್ಮ ಕನ್ನಡ ಇದರಿಂದ ಇಂಡಸ್ಟ್ರಿಯಲ್ಲಿ ಎಲ್ಲರೂ, ನಮ್ಮ ಜನ್ಯ ಸರ್ ಆಗಲಿ, ನಮ್ಮದು ವಿಜಯ್ ಪ್ರಕಾಶ್ ಸರ್ ಆಗಲಿ, ನಮ್ಮ ರಾಜೇಶ್ ಕೃಷ್ಣ ಸರ್ ಆಗಲಿ, ಒಂದು ಆ ಹಂತಕ್ಕೆ ನನ್ನ ಮಗಳು ಬೆಳಿಬೇಕು ಅನ್ನೋದು ನನ್ನ ತಾಯಿಯಾಗಿ ಭಾಳ. ಮೇಡಮ್, ಶಿವಾನಿ ಅವರ ತಮ್ಮ ಆದಂತ ಸತ್ಯನ್ ಶಿವಮ್ ಇದಾರಲ್ಲ ಇಬ್ರು, ಅವರು ತುಂಬಾ ಚೆನ್ನಾಗಿ ಹಾರ್ಮೋನಿಯಂ ಬಾರಿಸ್ತಾರೆ, ಮತ್ತೆ ಅವರು ಕೂಡ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ನಾ ಕೇಳಿದ್ದೆ. ಅವ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಶಿವಾನಿ ಅವ್ರದ್ದು ಅವ್ರದ್ದು ತಮ್ಮಂದಿರ ಅಂದ್ರೆ ಇಬ್ರು ನಂಗೆ ಅವಳಿ ಜೋಳಿ. ಶಿವಾನಿ ಆದ್ಮೇಲೆ ಅವಳಿ ಜೋಳಿ ಮಕ್ಕಳು ಇಬ್ರು, ಒಬ್ಬರ ಹೆಸರು ಸತ್ಯಂ, ಒಬ್ಬರ ಹೆಸರು ಶಿವಮ್, ಇನ್ನೊಬ್ಬಳು ನಮ್ಮ ಮಗಳು ಶಿವಾನಿ. ಅವರಿಬ್ರು ಹಿಂಗದರ್ ಸರ್, ಮಲ್ಟಿ ಟ್ಯಾಲೆಂಟ್. ಅವರು ಓದೋದ್ರಲ್ಲೂ ಆಗಲಿ, ನಾವೊಂದು ಇದರಲ್ಲಿ ಬಾರಿಸೋದ್ರಲ್ಲಿ ಆಗಲಿ, ಒಬ್ಬ ಹುಡುಗ ತಬ್ಲಾ ಬಾರಿಸ್ತಾನೆ, ಮೃದಂಗ್ ಬಾರಿಸ್ತಾನೆ, ಆಮೇಲೆ ಪ್ಯಾಡ್ ಬಾರಿಸ್ತಾನೆ, ಡಾನ್ಸ್ ಮಾಡ್ತಾರ ಇಬ್ರು, ರೀಲ್ಸ್ ಮಾಡಿಸ್ತಾರೆ ಸರ್. ಮತ್ತು ಇನ್ನೊಬ್ಬ ಗಿಟಾರ್ ಬಾರಿಸ್ತಾನೆ, ಹಾರ್ಮೋನಿಯಮು, ಕ್ಯಾಶಿಯೋ ಇದು ಇಲ್ಲ ಅಂತ ಸರ್. ಮತ್ತು ಇಬ್ರು ಡಾನ್ಸ್ ಮಾಡ್ತಾರೆ ಸರ್. ಅವರು ನಾನಂತೀನಿ ಇದು ಎಲ್ಲ ಕಲೆ ದೇವ್ರು ನನ್ನ ಹತ್ರ ನಮ್ಮ ಮನೆಯಲ್ಲೇ ಕೊಟ್ಟನಂದ್ರೆ ನಾನು ಭಾಳ ಭಾಗ್ಯಶಾಲಿ ಅಂತೀನಿ ಸರ್. ಇಬ್ರದ್ದು ಹೇಳ್ಬೇಕಂದ್ರು ಭಾಳ ಅಂದ್ರೆ ಭಾಳ ಹುಷಾರದ ಸರ್. ಅವ್ರಿಗೆ ಇದು ಹೇಳಬೇಕಂತ ಅವಶ್ಯಕತೆ ಇಲ್ಲ, ತಂತಾನೆ ನೋಡಿ ಕಲಿತಾರೆ ಸರ್. ಟಿವಿನಲ್ಲಿ ಅದು ಅಪ್ಪ ಅಂತೂ ಕಲಿಸಿದ್ದಾರೆ ಅವರು ಚಿಕ್ಕನಿಂದಲಾಗೆ. ಅವನಿಗೆ ತಬ್ಲಾ, ಅವನಿಗೆ ಹಾರ್ಮೋನಿಯಂ, ಒಬ್ಬನಿಗೆ ಕ್ಯಾಶೋ ಎಲ್ಲ ಅವ್ನು ನೋಡಿ ಭಾಳ ಕಲಿತಾರೆ ಸರ್. ಅದೊಂದು ಭಾಳ ಟ್ಯಾಲೆಂಟ್ ಅದ ಅವ್ರ ಹತ್ರ, ಇಬ್ಬರ ಹತ್ರ. ನಾವು ನೋಡಿದ್ದೀವಿ ಡ್ಯಾನ್ಸ್ ಎಲ್ಲ, ರೀಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದು. ಶಿವಾನಿ ಅವ್ರಿಗೆ ಮುಂದೆ ಸಂಗೀತದಲ್ಲಿ ಏನಾದರೂ ಮುಂದೆ ಓದಿಸ್ಬೇಕಂತ ಇದು ಮಾಡ್ಬೇಕಂತ ಏನಾದರೂ ಇದೆಯಾ ಮೇಡಮ್? ಶಿವಾನಿ ಇವಾಗ ಕರ್ನಾಟಕ PU ಕಾಲೇಜ್, ಡಿಗ್ರಿ ಕಾಲೇಜ್ BA ಫಸ್ಟು ಈ ಸಲ ಮುಗಿತು ಸರ್. ಈಗ BA ಸೆಕೆಂಡ್. ಈಗ ಮುಂದೆ ನಮ್ಮ ಆಸೆನೂ ಆಕೆ MA ಮ್ಯೂಸಿಕ್ ಮಾಡಬೇಕು.
ಅದರಲ್ಲಿ PhD ಮಾಡಬೇಕು ಅಂತ ಆಸೆ ಇದೆ. ಅದ್ರ ಮೇಲೆ ಇನ್ನ ಯಾವ ಡಿಗ್ರಿ ಅದ, ಮ್ಯೂಸಿಕ್ನಲ್ಲೇ ಮಾಡಬೇಕು ವಿತ್ ಡಿಗ್ರಿನು ಇದರಲ್ಲಿ ಓದರ್ನಲ್ಲೂ ಆಗಬೇಕು, ಎರಡೂ ಅಂತ ನಮ್ದು ಇಚ್ಛೆ ಇದೆ ಇಬ್ಬರದು. ಓಕೆ ನೋಡೋಣ ಆ ದೇವರು ಏನು ಪೂರ್ಣ ಮಾಡ್ತಾರ ಅಷ್ಟೇ, ಅವನ ಮೇಲೆ ಭಾರ ಅಷ್ಟೇ. ಓಕೆ ನಿಮ್ಮ ಸಂಗೀತ ಶಾಲೆ ಇದೆಯಲ್ಲ, ಸಂಗೀತ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ ಮತ್ತು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಇವಾಗಂತೂ ಸರ್ ಸಂಗೀತ ಶಾಲೆ ಅಂದಮೇಲೆ ಶಿವಾನಿ ಯಾವಾಗ ಸೆಲೆಕ್ಟ್ ಆದಳು ಜಿ ಕನ್ನಡದಲ್ಲಿ, ಒಂದು 6 ತಿಂಗಳೇ ಸರ್ ಕ್ಲಾಸ್ ಫುಲ್ ಸ್ಟಾಪ್ ಆಗಿದೆ. ಯಾಕಂದ್ರೆ ಯಾವಾಗ ನಮಗ್ ಕರೀತಾರ, ಯಾವಾಗ ಅವ್ರ ಅಪ್ಪ ಅಂತೂ ಅಲ್ಲೇ ಅದಾರ, ಶಿವಾನಿ ಅವ್ರ ಜೊತೆನೆ ಇದ್ದಿದ್ರು. ಈಗ ನಾನು ಯಾವಾಗ ಹೋಗ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಆಗ್ತದ ಅಂಥೇಳಿ ಫುಲ್ ಸ್ಟಾಪ್ ಮಾಡಿವಿ ಸರ್. ಆಮೇಲೆ ಬಂದ ತಕ್ಷಣ ಸ್ಟಾರ್ಟ್ ಮಾಡಾಗಮ್ಮ ಅಂಥೇಳಿ ಮಾಡಿಲ್ಲ ಸರ್. ಸದ್ಯದಲ್ಲಿ ಬಂದ್ಮೇಲೆ ನೋಡ್ಬೇಕೀಗ ಸರ್, ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. SS ಮೆಲೋಡಿ ಸಂಗೀತ ವಿದ್ಯಾಲಯ ಎಲ್ಲಿ ಬರುತ್ತೆ ಮೇಡಮ್? ಬ್ಯಾಂಕ್ ಕಾಲನಿ. ಗುಂಪಾತ್ರ. ಗುಂಪಾತ್ರ ಬ್ಯಾಂಕ್ ಕಾಲನಿ ಬೀದರ್ನಲ್ಲಿ. ಓಕೆ, ಮುಂದೆ ಏನಾದರೂ ಅದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಮತ್ತೆ ಏನಾದರೂ ಮಾಡ್ಬೇಕಂತ ಏನಾದರೂ ಇದೆಯಾ? ಹಾ ಸರ್, ಅದು ಅಂತೂ ಕನಸು ಯಾವಾಗಿನ ಹಿಡಿದೋ ಇದೆ. ದೇವರು ಒಂದ್ ವೇಳೆ ನಮಗ ಆರ್ಥಿಕ ಪರಿಸ್ಥಿತಿ ಒಂದು ಒಳ್ಳೇದು ಮಾಡ್ದ, ಆಮೇಲೆ ದೇವ್ರ ಆಶೀರ್ವಾದದಿಂದ ನಮಗೆಲ್ಲ ಫೈನಾನ್ಷಿಯಲ್ ನಮಗೆಲ್ಲ ಆಗ್ತು ದೇವರು ಕೊಟ್ಟ ಅಂತಂದ್ರೆ ಇನ್ನ ಇದಕ್ಕಿನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಗೀತ ವಿದ್ಯಾಲಯ ಬೆಳೆಸಬೇಕು, ಮಕ್ಕಳಿಗೆ ಕಲಿಸ್ಬೇಕು ಅಂಬೋದು ನಮ್ಮದು ಬಹಳಷ್ಟು ಆಸೆ ಇದೆ ಸರ್. ಆ ದೇವರು ಪರಮೇಶ್ವರ ಶಿವ ಪೂರ್ಣ ಮಾಡ್ಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ ಅಷ್ಟೇ. ಸದಾ ನಮ್ಮ ಮೇಲೆ ಇರ್ಬೇಕು ಸರ್, ಅಷ್ಟೇ ಆ ದೇವ್ರಿಗೆ ಬೇಡ್ಕೊಳ್ತೀವಿ ಅಷ್ಟೇ. ಇದು ನಿಮ್ಮ ಫ್ಯಾಮಿಲಿ ಅಂತನಲ್ಲ, ನಾನು ಕೇಳಿರೋ ಪ್ರಕಾರ ನಿಮ್ಮನ್ನ ಸಂಗೀತದ ಕುಟುಂಬನೇ ಅಂತ ಕರೀತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಂಗೀತ ಕುಟುಂಬನೇ ಯಾಕಂತಾರ ಅಂದ್ರೆ ಸರ್, ಸಂಗೀತ ಕುಟುಂಬ ನಮ್ಮಮ್ಮ ಹಾಡ್ತಾರೆ. ನಮ್ಮಮ್ಮನ ಹೆಸರು ಲಕ್ಷ್ಮೀ ಶಿವರಾಜ್ ಸ್ವಾಮಿ ಬಂಪಳ್ಳಿ ಅಂತೇಳಿ ನಮ್ಮಮ್ಮ. ನಮ್ಮ ಅಜ್ಜಿ ಹಾಡ್ತಿದ್ರು, ನಮ್ಮ ಅವರಿಂದ ನಮ್ಮ ಅಮ್ಮಗೆ ಬಂತು, ಅಮ್ಮಲಿಂದ ನನ್ನಿಂದ ನನ್ನ ಮಗಳಿಗೆ. ಅದಕ್ಕೆ ಸಂಗೀತ ಹೆಂಗೆ ನೋಡ್ರಿ 4 ತಲೆಮಾರ್ಲಿಂದ ನಮ್ಮ ಮನೆಗೆ ಸಂಗೀತ ಇದೆ. ಹೆಂಗಿದೆ ಅಂತಂದ್ರೆ ಫುಲ್ ಸಂಗೀತ ಮನೆನೇ. ಈಗ ಇಲ್ಲಿ ಕೊಟ್ಟಿದ್ದು ಫ್ಯಾಮಿಲಿ ನನ್ನ ಸಂಗೀತ ಮನೆನೇ. ಇವ್ರು ನಮ್ಮ ಮನೆಯವ್ರದ್ದು ತಾತ ಅವರು ನಮ್ದು ಅತ್ತೆಯವ್ರದ್ದು ತಂದೆಯವರು, ಅವರು ಸಂಗೀತ ಮೃದಂಗ ಅವ್ರು ಹಾಡ ಎಲ್ಲನೂ ಹಾಡ್ತಿದ್ರು, ಮೃದಂಗ ಬಾರಿಸಿದ್ರು. ಆಮೇಲೆ ನಮ್ಮ ಮಾಮನು ಅವರು ಮೃದಂಗ ಹಾಡ ಎಲ್ಲವನ್ನೂ ಭಜನದಲ್ಲಿ ಇರ್ತಾರ ಅವರು. ಅದ್ರ ಸಲುವಾಗಿ ಇಲ್ಲಿಯೂ ಸಂಗೀತ ಫ್ಯಾಮಿಲಿ, ಅಲ್ಲಿನೂ ಸಂಗೀತನ ನಮಗ ಒಂದು ಫ್ಯಾಮಿಲಿ ದೊರಕಿದ ಸಲುವಾಗಿ ಅದು ಸಂಗೀತ ಮನೆತನ, ನಮ್ಮ ಸಂಗೀತ ಕುಟುಂಬ ಸಂಗೀತ ಮನೆತನ ಅಂತ ಹೆಸರು ಬಂತು ಸರ್. ಅದು ನಾನು ಬಹಳ ಖುಷಿ ಆಗ್ತಾ ಇದೆ ಹೇಳ್ಕೊಲಿಕ್ಕೆ. ನಾವೊಂದು ಹಿಂದೆ ಒಂದು ಸಂಗೀತ ಫ್ಯಾಮಿಲಿನಲ್ಲಿ ಹೇಳ್ಕೊಲಿಕ್ಕೆ ಬಹಳ ಇಷ್ಟ ಆನಂದ ಆಗ್ತಿದೆ. ಅಂದ್ರೆ ಎಲ್ಲರೂ ಸಂಗೀತ ಫ್ಯಾಮಿಲಿ, ನಮ್ಮ ಸಂಗೀತ ಫ್ಯಾಮಿಲಿ ಅಂತಾರಂದ್ರೆ. ನಮ್ಮ ಐಸಸ್ ಪಾಡ್ಕಾಸ್ಟ್ ಬಗ್ಗೆ ನಿಮ್ಮ ಒಂದೆರಡು ಅನಿಸಿಕೆಗಳೇನಾದರೂ ಇದ್ರೆ ಹೇಳ್ಬೋದಾ? ಪಾಡ್ಕಾಸ್ಟ್ ಅಂತಂದು ಯೂಟ್ಯೂಬ್ ಚಾನಲ್ ನಮ್ಮ ಬೀದರ್ನಲ್ಲಿ ಯಾವ ಥರ ಇದೆ ಅಂತ ನಾನು ಹೇಳ್ಕೊಲಿಕ್ಕೆ ಇಷ್ಟು ಹೆಮ್ಮೆ ಆಗ್ತದೆ ಅಂತಂದ್ರೆ, ನಮ್ಮ ಶಿವಾನಿ ಇಂಡಿಯನ್ ಐಡಲ್ ಹೋಗೋದಕ್ಕಿಂತ ಮುಂಚೆ ಒಂದ್ಸಲ ನನ್ನ ಮಗಳು ಇಲ್ಲಿ ಬಂದು ಇಂಟರ್ವ್ಯೂ ಕೊಟ್ಟಿದ್ದಾಳೆ. ನಾನು ಯಾವಾಗ ನನಗೆ ಕೆಲಸ ಇಲ್ದಾಗ ನಾನು ಹಾಕೊಂಡು ನೋಡ್ತೀನಿ. ನನಗೆ ಇಲ್ಲಿ ಏನೋ ಒಂದು ಭಾಳ ಖುಷಿ ಆಗ್ತದೆ ಸರ್ ಮಾತಾಡೋದು ರೀತಿ, ಒಂದು ಬ್ಯಾಕ್ಗ್ರೌಂಡು, ಇಲ್ಲಿ ಏನೋ ಒಂದು ಇದೆ ಚಮತ್ಕಾರ ಅನ್ನೋದಕ್ಕಿಂತ ಇಲ್ಲೇನೋ ಒಂದು ದೈವಿ ಶಕ್ತಿ ಬಯಸ್ತೀನಿ ನಾನು. ಒಂದೇನೋ ದೈವಿ ಶಕ್ತಿ ವೈಬ್ರೇಷನ್ ಇದೆ, ಅದು ನನಗೆ ಭಾಳ ಖುಷಿ ಆಗ್ತದೆ. ಯಾವಾಗೂ ನಾನು ನೋಡ್ತೀನಿ. ಅಲ್ಲಿ ಬಂದಾಗ ಪಾಡ್ಕಾಸ್ಟ್ ಬಂದಾಗ ನನಗೆ ಇಷ್ಟು ಖುಷಿ ಆಗ್ತದೆ, ಅದು ಹೇಳ್ಕೊಲಿಕ್ಕೆ ಆಗಲ್ಲ ಸರ್. ಅದು ನಾನು ಅನುಭವ ತೊಗೊಂಡಿನಿ, ಅದು ಇನ್ನೊಬ್ರು ಅನುಭವ ತೊಗೋಬೇಕು. ಅದಕ್ಕೆ ಪಾಡ್ಕಾಸ್ಟ್ ಹೆಂಗಿದೆ ಅಂದ್ರೆ, ಅದು ಪಾಡ್ಕಾಸ್ಟ್ ಇಲ್ಲ ಓಡೋಕಾಸ್ಟ್ ಅಂತೀನಿ. ಈ ದುನಿಯಾ ಇದು ಎಷ್ಟು ಜಗತ್ತಿನಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ, ಇನ್ನೂ ಅವ್ರ ಹೆಸರು ಮಾಡಲಿ, ನಮ್ದು ಶಿವಾನಿದ ಹಿಂಗೆ ವರ್ಷಿಗೆ ಅವ್ರು ಇಂಟರ್ವ್ಯೂ ತಗೋಲಿ ಅಂಥೇಳಿ ನಾ ಹೇಳ್ತಾ, ನಮ್ಮ ಪಾಡ್ಕಾಸ್ಟ್ ಎಲ್ಲರ ನಮ್ಮ ಬೀದರ್ನ ಜನತೆ ಇವರು ಎಲ್ಲರೂ ಸಪೋರ್ಟ್ ಇರಲಿ, ಆಮೇಲೆ ಇವ್ರ ಮೇಲೆ ಎಲ್ಲರದ್ದು ಒಂದು ಆಶೀರ್ವಾದ ಇರಲಿ ಅಂಥೇಳಿ ನಾನು ಆ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು.